ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ದ್ವಿತೀಯ PUCಯ ಭಾರತ ದೇಶದಲ್ಲಿನ ವೈವಿಧ್ಯತೆ ಮತ್ತು ಏಕತೆಗಳ ಕುರಿತು ಅಧ್ಯಯನ ಮಾಡಿ. ನಮ್ಮ ದೇಶದಲ್ಲಿ ಏನೆಲ್ಲ ವೈವಿಧ್ಯತೆ ಇದೆ? ಭಾಷಾ ವೈವಿಧ್ಯತೆ ಇದೆ, ಧಾರ್ಮಿಕ ವೈವಿಧ್ಯತೆ ಅಂತಕ್ಕಂಥದ್ದಿದೆ, ಭೌಗೋಳಿಕ ವೈವಿಧ್ಯತೆ ಇದೆ, ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಅಷ್ಟೆಲ್ಲ ವೈವಿಧ್ಯತೆಗಳಿದ್ರೂ ಕೂಡ ನಮ್ಮ ದೇಶದಲ್ಲಿ ನಾವೆಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಹತ್ತಾರು ಭಾಷೆಗಳನ್ನು ಕೂಡ ಎಲ್ಲ ಭಾಷೆಗಳನ್ನು ಬಯಸತಕ್ಕಂತಹ ಒಂದು ವಾತಾವರಣ, ಇಂಗ್ಲೀಷ್ ಮತ್ತು ಹಿಂದಿಯಿಂದ ನಾವೆಲ್ಲರೂ ಕೂಡ ಭಾಷಾ ಐಕ್ಯತೆಯನ್ನು, ಸಂಪರ್ಕ ಭಾಷೆಗಳನ್ನು ಬಳಕೆ ಮಾಡುವ ಮೂಲಕ ಭಾಷಾ ಐಕ್ಯತೆ ಅಂತಕ್ಕಂಥದ್ದನ್ನು ಸಾಧಿಸ್ತಾ ಇದ್ದೀವಿ. ಪ್ರಾಂತೀಯ ಏಕತೆ, ಹಲವಾರು ರೀತಿಯಾಗಿರ್ತಕ್ಕಂಥ ಭೌಗೋಳಿಕ ವ್ಯತ್ಯಾಸ ಇದ್ರೂ ಕೂಡ ಈ ದೇಶವನ್ನು ಐತಿಹಾಸಿಕವಾಗಿ ಭರತ ಚಕ್ರವರ್ತಿ ಆಳ್ವಿಕೆ ಮಾಡಿದರು. ಆ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಾವೆಲ್ಲರೂ ಒಂದು ಭಾರತಾಂಬೆಯ ಪುತ್ರರು ಅಂತಕ್ಕಂಥ ನೆಲೆಯಲ್ಲಿ ನಾವು ಒಂದು ಏಕತೆ ಅಂತಕ್ಕಂಥ ವಿಚಾರದಲ್ಲಿ ಬದುಕ್ತಾ ಇದ್ದೀವಿ. ಧಾರ್ಮಿಕ ಏಕತೆ ಅಂತಕ್ಕಂಥದ್ದನ್ನು, ಜನಾಂಗೀಯ ಸಾಂಸ್ಕೃತಿಕ ಏಕತೆ ಅಂತಕ್ಕಂಥದ್ದನ್ನು ಅಧ್ಯಯನವನ್ನು ಮಾಡಿ ಮುಂದುವರಿದ ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ವಿಚಾರವನ್ನು ಅಧ್ಯಯನ. ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ವಿಚಾರವನ್ನು ಅಧ್ಯಯನ. ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ದೇಶದಲ್ಲಿನ ಜನ ನಾವೆಲ್ಲರೂ ಒಂದೇ, ಒಂದು ದೇಶದಲ್ಲಿನ ಜನ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯಿಂದ ಜೀವನವನ್ನು ಮಾಡಿದ್ರೆ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ಭಾವನೆಯಲ್ಲಿ ಐಕ್ಯತೆ, ಒಂದು ದೇಶದಲ್ಲಿರ್ತಕ್ಕಂತಹ ಜನರ ಭಾವನೆಗಳಲ್ಲಿನ ಏಕತೆಯನ್ನ, ಐಕ್ಯತೆಯನ್ನ ನಾವು ಭಾವೈಕ್ಯತೆ ಅಂತೇಳಿ ಕರಿತೀವಿ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ 135 ಕೋಟಿ 40 ಕೋಟಿ ಜನ ಇದ್ದೀವಿ, ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ರೀತಿಯಲ್ಲಿ ನಾವು ಬದುಕಿದ್ವಿ ಅಂತ ಹೇಳಿದ್ರೆ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ, ಭಾರತೀಯರೆಲ್ಲರೂ ಕೂಡ ಭಾವೈಕ್ಯತೆಯಿಂದ ಬದುಕಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ರಾಷ್ಟ್ರೀಯ ಭಾವೈಕ್ಯತೆ, ಒಂದು ದೇಶದಲ್ಲಿನ ಜನ ಒಂದು ಸಾಮಾನ್ಯ ಅನನ್ಯತೆಗೆ ಒಗ್ಗೂಡ್ತಕ್ಕಂಥದ್ದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಅಂಶಕ್ಕೆ, ಯಾವುದಾದ್ರೂ ಒಂದು ಘಟಕಕ್ಕೆ ನಾವೆಲ್ಲರೂ ಕೂಡ ಒಂದೇ. ಉದಾಹರಣೆಗೆ ರಾಷ್ಟ್ರಗೀತೆಯನ್ನು ಆಡ್ತಾ ಇದ್ರೆ ನಮ್ಮ ದೇಶದ ಎಲ್ಲ ಜನ, ಏನು ಕೋಟ್ಯಾಂತರ ಜನ ಇದೆ, ನಾವೆಲ್ಲರೂ ಕೂಡ ಗೌರವವನ್ನು ಕೊಡ್ತೀವಿ. ಅದನ್ನೆಂಟು ರಾಷ್ಟ್ರೀಯ ಭಾವೈಕ್ಯತೆ, ಒಂದು ಅನನ್ಯತೆಗೆ, ಒಂದು ಘಟಕಕ್ಕೆ, ಒಂದು ಅಂಶಕ್ಕೆ ನಾವೆಲ್ಲರೂ ಕೂಡ ಗೌರವವನ್ನು, ಮನ್ನಣೆಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಒಗ್ಗೂಡ್ತೀವಿ. ನಮ್ಮ ರಾಷ್ಟ್ರಧ್ವಜ, ನಮ್ಮ ಸಂಸಾರ, ನಮ್ಮ ರಾಷ್ಟ್ರೀಯ ಪ್ರಾಣಿ, ನಮ್ಮ ರಾಷ್ಟ್ರೀಯ ಪಕ್ಷಿ, ಈ ಎಲ್ಲ ಸಂಕೇತಗಳಿಗೆ ಅದನ್ನು ಕಂಡ ತಕ್ಷಣ ನಾವೆಲ್ಲ ಭಾರತೀಯರು. ರಾಷ್ಟ್ರಗೀತೆ ನಮ್ಮ ಕಿವಿ ಬಿದ್ದ ತಕ್ಷಣ ನಾವು ಭಾರತೀಯರು ಅನ್ನತಕ್ಕಂತಹ ಭಾವನೆ ನಮ್ಮ ಮನಸ್ಸಲ್ಲಿ, ನಮ್ಮ ಮನದಾಳದಲ್ಲಿ ಬರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗಾಗಿ ಒಂದು ದೇಶದಲ್ಲಿರ್ತಕ್ಕಂಥ ಜನ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶನ ಮಾಡಿದರೆ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಒಂದು ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಪ್ರದರ್ಶಿಸಿದರೆ, ವಿವಿಧತೆಯಲ್ಲಿ ಏಕತೆಯನ್ನ ಪ್ರದರ್ಶನ ಮಾಡಿದರೆ ಅದನ್ನು ನಾವೇನಂತೀವಿ ರಾಷ್ಟ್ರೀಯ ಭಾವೈಕ್ಯತೆ. ಒಂದು ಸಾಮಾನ್ಯ ಅನನ್ಯತೆಗೆ ಜಮೀನವರು ಹೇಳ್ತಾರೆ, ಒಂದು ಸಾಮಾನ್ಯ
ಸಾಮಾನ್ಯ ಅನನ್ಯತೆಗೆ ದೇಶದ ಎಲ್ಲ ಜನ ಒಗ್ಗೂಡ್ತಕ್ಕಂಥದ್ದು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಗುರುತಿಸ್ತೀವಿ. ಅಂದ್ರೆ ಒಂದು ದೇಶದಲ್ಲಿರ್ತಕ್ಕಂತಹ ಎಲ್ಲ ಜನರ ಭಾವನೆ ಒಂದೇ ಆಗಿದ್ರೆ, ಏಕತೆಯಾಗಿದ್ರೆ, ಯೂನಿಫಾರ್ಮಿಟಿ ಆಗಿದ್ರೆ ಅದನ್ನು ನಾವೇನಂತೀವಿ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರೀತೀವಿ, ಗುರುತಿಸ್ತೀವಿ. ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ಒಂದು ದೇಶದ ಪ್ರಗತಿಗೆ, ಅಭಿವೃದ್ಧಿಗೆ, ಮುಂದುವರಿಕೆಗೆ ಅತ್ಯವಶ್ಯಕವಾಗಿರ್ತಕ್ಕಂತಹ ಅಂಶವಾಗಿ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ರಾಷ್ಟ್ರೀಯ ಭಾವೈಕ್ಯತೆ ಇಲ್ಲದೇ ಇರತಕ್ಕಂತಹ ದೇಶ ಅದು ಅಭಿವೃದ್ಧಿಯ ನಿಟ್ಟಲ್ಲಿ, ದೇಶದ ಬೆಳವಣಿಗೆಯ ಮುಂಚೂಣಿಯ ನಿಟ್ಟಲ್ಲಿ ಅದು ಮುಂದುವರಿಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ದೇಶ ಮುಂದುವರಿಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಜನ ಭಾವೈಕ್ಯತೆಯಿಂದ ಇರಬೇಕು. ಭಾವೈಕ್ಯತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ದೇಶದಲ್ಲಿರ್ತಕ್ಕಂಥ ಜನರಲ್ಲೇ ಆಂತರಿಕವಾಗಿರ್ತಕ್ಕಂಥ ಕಚ್ಚಾಟ, ಗುದ್ದಾಟ, ಹೊಡೆದಾಟ, ಸಂಘರ್ಷ, ಘರ್ಷಣೆಗಳು ನಿರಂತರವಾಗಿ ಹೆಚ್ಚಾಗೋದ್ರಿಂದ ಆ ದೇಶವನ್ನ ಅಭಿವೃದ್ಧಿಯ ಪಥದ ಕಡೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಹಾಗಾಗಿ ಒಂದು ದೇಶದಲ್ಲಿ ಭಾವೈಕ್ಯತೆ ಅಂತಕ್ಕಂಥದ್ದು ಆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ಬದಲಾವಣೆಯ ದೃಷ್ಟಿಯಿಂದ ಭಾವೈಕ್ಯತೆ ಅಂತಕ್ಕಂಥದ್ದು ಬಹಳ ತುಂಬಾ ಅತ್ಯವಶ್ಯಕವಾಗಿರ್ತಕ್ಕಂಥ ಅಂಶವಾಗಿ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಹಾಗಾಗಿ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ಇಂದಿನ ದಿನಮಾನದಲ್ಲಿ ಪ್ರತಿಯೊಂದು ದೇಶಕ್ಕೂ ಕೂಡ ಅತ್ಯವಶ್ಯಕವಾಗಿರ್ತಕ್ಕಂತಹ ಮೂಲಾಂಶವಾಗಿ ನಾವು ಕಾಣಬಹುದು, ಗುರುತಿಸ್ತೀವಿ. ಇನ್ನೊಂದು ಟೈಮ್ ಹೇಳ್ತೀನಿ, ನನ್ನ ಎಕ್ಸಾಂಪಲ್ ಕೇಳ್ತಾ 2 ಮಾರ್ಕ್ಸ್ಗೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿ ಬಹಳ ಸರಳವಾಗಿರ್ತಕ್ಕಂತಹ ಉತ್ತರ, ಬಹಳ ಸಿಂಪಲ್ ಆಗಿರ್ತಕ್ಕಂತಹ ಉತ್ತರ. ನೋಡಿ, ವಿವಿಧತೆಯಲ್ಲಿ ಏಕತೆಯನ್ನ ಪ್ರದರ್ಶನ ಮಾಡಿದ್ರೆ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳ್ತೀವಿ. ಒಂದು ದೇಶದ ಜನ ವಿವಿಧತೆಯಲ್ಲಿ ಏಕತೆಯನ್ನ ಪ್ರದರ್ಶನ ಮಾಡಿದ್ರೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳ್ತೀವಿ. ಬೆಂಜಮಿನ್ ಹೇಳ್ತಾರೆ, ಒಂದು ಸಾಮಾನ್ಯ ಅನನ್ಯತೆಗೆ ದೇಶದ ಎಲ್ಲ ಜನ ಒಗ್ಗೂಡ್ತಕ್ಕಂಥದನ್ನ, ಒಂದಾಗ್ತಕ್ಕಂಥದನ್ನ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್, ಸರಳವಾಗಿರ್ತಕ್ಕಂತಹ ಪ್ರಶ್ನೆ. ಸರಳವಾಗಿ ಈ ಪ್ರಶ್ನೆಗೆ ನೀವು ಅಂಕವನ್ನ ಪಡಿತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದನ್ನ ಕಾಣಬಹುದು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನಂತ ಬಹಳ ಟೈಮ್ ಒಂದು ದೇಶದಲ್ಲಿನ ಜನ ವಿವಿಧತೆಯಲ್ಲಿ ಏಕತೆಯನ್ನ ಪ್ರದರ್ಶನ ಮಾಡಿದ್ರೆ ಅಂತ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ, ಗುರುತಿಸ್ತೀವಿ. ಅದೇ ರೀತಿ ಒಂದು ಸಾಮಾನ್ಯ ಅನನ್ಯತೆಗೆ ದೇಶದ ಎಲ್ಲ ಜನ ಒಗ್ಗೂಡ್ತಕ್ಕಂಥ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಮುಂದುವರಿದ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣಗಳು ಹೇಗಿರ್ತದೆ? ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣಗಳು ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ? ಅದರಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ದೇಶವೊಂದರ ಜನರಲ್ಲಿ ನಾವು ಎಂಬ ಭಾವನೆ, ದೇಶವೊಂದರ ಜನರಲ್ಲಿ ನಾವು ಅಂತಕ್ಕಂತಹ ಭಾವನೆಯನ್ನ ಬೆಳೆಸಿಕೊಂಡು ಒಗ್ಗಟ್ಟಿನಿರುವುದು. ದೇಶವೊಂದರ ಜನ, ದೇಶದಲ್ಲಿರ್ತಕ್ಕಂತಹ ಜನ, ದೇಶವೊಂದರ ಜನರಲ್ಲಿ ನಾವು ಅಂತಕ್ಕಂತಹ ಭಾವನೆಯನ್ನು ಬೆಳೆಸಿಕೊಂಡು ಒಗ್ಗಟ್ಟಿನಿರುತ್ತೆ, ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರೆದರ ಲಕ್ಷಣ ಅಂದ್ರೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ದೇಶದಲ್ಲಿರ್ತಕ್ಕಂತಹ ಜನ, ದೇಶವೊಂದರ ಜನರಲ್ಲಿ ನಾವು ಅಂತಕ್ಕಂತಹ ಭಾವನೆಯನ್ನು ಬೆಳೆಸಿಕೊಂಡು ಒಗ್ಗಟ್ಟಾಗಿದ್ರೆ ಅದನ್ನು ನಾವು ಭಾವೈಕ್ಯತೆ ಅಂತ ಕರಿತೀವಿ. ದೇಶದಲ್ಲಿರ್ತಕ್ಕಂಥ ಜನ ನಾನಷ್ಟೇ ಸರಿ ಇದ್ರೆ, ನನ್ನ ಫ್ಯಾಮಿಲಿ, ನನ್ನ ಅಂತಕ್ಕಂಥ ಭಾವನೆ ಇರೋದನ್ನ ನಾವು ಭಾವೈಕ್ಯತೆ ಅಂತ ಕರೆಯಲ್ಲ. ಎಲ್ಲಿ ನಾವು ಸಾಮುದಾಯಿಕ ಭಾವನೆ, ಇಡೀ ಸಮುದಾಯ ನಾವೆಲ್ಲರೂ ಒಂದೇ ಭಾರತೀಯ ಸಮುದಾಯ
ನಾವೆಲ್ಲರೂ ಇದ್ದೀವಿ, ನಾವೆಲ್ಲ ಒಂದು, ನಾವೆಲ್ಲರೂ ಕೂಡ ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ನಾವೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂತಹ ಭಾವನೆಯಿಂದ ಒಗ್ಗಟ್ಟಾಗಿದ್ರೆ, ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ರೆ ಅದನ್ನೇನಂದ್ರೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ರಾಷ್ಟ್ರೀಯ ಭಾವೈಕ್ಯತೆ ದೇಶವೊಂದರಲ್ಲಿರ್ತಕ್ಕಂತಹ ಜನರು ನಾವು ಅಂತಕ್ಕಂತಹ ಭಾವನೆಯನ್ನು ಬೆಳೆಸ್ಕೊಂಡು ಒಗ್ಗಟ್ಟಿನಿಂದ ಇದ್ರೆ, ಏಕತೆಯಿಂದ ಇದ್ರೆ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಎರಡನೇದಾಗಿ ರಾಷ್ಟ್ರನಿಷ್ಠೆಯು ಇತರ ಎಲ್ಲ ಬಗೆಯ ನಿಷ್ಠೆಗಳಿಗಿಂತ ದೊಡ್ಡದು. ರಾಷ್ಟ್ರನಿಷ್ಠೆಯು ಇತರ ಎಲ್ಲ ಬಗೆಯ ನಿಷ್ಠೆಗಳಿಗಿಂತ ದೊಡ್ಡದು. ಭಾವೈಕ್ಯತೆ ಅಂತ ನಮ್ದು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಮೊದಲಾಗಿ ದೇಶವಂತರ ಜನರಲ್ಲಿ ನಾವು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡು ಒಗ್ಗಟ್ಟಾಗಿದ್ರೆ ಅದನ್ನು ಭಾವೈಕ್ಯತೆ ಅಂತ ಕರಿತೀವಿ. ಎರಡನೇದಾಗಿ ಹೇಳ್ತಾರೆ ರಾಷ್ಟ್ರ ನಿಷ್ಠೆ ಅಂತಕ್ಕಂಥದ್ದು ಇತರ ಎಲ್ಲ ನಿಷ್ಠೆಗಳಿಗಿಂತ ಏನಾಗಿರ್ಬೇಕು, ದೊಡ್ಡದಾಗಿರ್ಬೇಕು. ಯಾವುದೇ ಒಂದು ಪ್ರಾಂತ ಇದು ನಂದಪ್ಪ ಅವನ್ನೆಲ್ಲವನ್ನೂ ಕೂಡ ಮೀರಿ ಅವೆಲ್ಲವನ್ನೂ ಕೂಡ ವಿಶಾಲವಾಗಿರ್ತಕ್ಕಂಥ ಭಾವನೆ, ರಾಷ್ಟ್ರವೇ ನನಗೆ ಪರಮೋಚ್ಚ, ರಾಷ್ಟ್ರವೇ ನನಗೆ ಸರ್ವಸ್ವ, ರಾಷ್ಟ್ರವೇ ನನಗೆ ಎಲ್ಲದೂ ಕೂಡ ಅಂತಕ್ಕಂತಹ ಭಾವನೆ ಇದ್ದರೆ ಮಾತ್ರ ನಾವನ್ನ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ರಾಷ್ಟ್ರದ ಮೇಲಿನ ನಿಷ್ಠೆ ಎಲ್ಲ ನಿಷ್ಠೆಗಳಿಗಿಂತ ದೊಡ್ಡದಾಗಿರಬೇಕು. ನನ್ನ ಭಾಷೆ, ನನ್ನ ಧರ್ಮ, ನನ್ನ ಜಾತಿ, ನನ್ನ ಕುಟುಂಬ, ನನ್ನ ಸಮುದಾಯ ಇವ್ಯಾವೂ ಕೂಡ ಇವೆಲ್ಲವನ್ನೂ ಕೂಡ ಮೀರಿ ಭಾರತ ದೇಶ, ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಭಾರತಾಂಬೆಯ ಹೆಮ್ಮೆಯ ಪುತ್ರರು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡು ಇವೆಲ್ಲವನ್ನೂ ಕೂಡ ಮೀರಿ ಜಾತಿ, ಧರ್ಮ, ಭಾಷೆ, ಜನಾಂಗ, ಕುಟುಂಬ, ಸಮುದಾಯ ಇವೆಲ್ಲವನ್ನೂ ಕೂಡ ಮೀರಿ ನಾವು ಭಾರತೀಯರು, ಭಾರತೀಯ ಸಮುದಾಯಕ್ಕೆ ಸೇರಿದವರು, ಭಾರತೀಯರು ಅಂತಕ್ಕಂತಹ ಭಾವನೆ ಇದ್ದಾಗ ಮಾತ್ರ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಇತರ ನಿಷ್ಠೆಗಳಿಗೆಲ್ಲರೂ ಕೂಡ ಮಿಗಿಲಾಗಿರ್ತಕ್ಕಂಥ ನಿಷ್ಠೆಯನ್ನು ದೇಶದ ಮೇಲೆ ಹೊಂದಿರಬೇಕು. ಇಲ್ಲಪ್ಪ ನಾವು ಕರ್ನಾಟಕನೇ ಸಾಕು, ಕರ್ನಾಟಕ ಚೆನ್ನಾಗಿದ್ರೆ ಅಷ್ಟೇ ಸಾಕು, ಆ ರೀತಿ ನಾವು ಭಾವೈಕ್ಯತೆ ಅಂತ ಕರೆಯಲ್ಲ. ಇತರ ಎಲ್ಲ ನಿಷ್ಠೆಗಳಿಗಿನ್ನ ಹೆಚ್ಚಿನ ನಿಷ್ಠೆ ಅಂತಕ್ಕಂಥದ್ದು ದೇಶದ ಮೇಲೆ ಇರಬೇಕು, ದೇಶದ ಜನರ ಮೇಲೆ ಇರಬೇಕು, ದೇಶದ ಶ್ರೇಯಸ್ಸಿಗೆ, ದೇಶದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ರೆ, ಆ ರೀತಿಯಾಗಿರ್ತಕ್ಕಂಥ ಯೋಚನೆ ಮನಸ್ಸಲ್ಲಿದ್ರೆ ಮಾತ್ರ ಅದನ್ನು ನಾವೇನ್ತೀವಿ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಗುರುತಿಸ್ತೀವಿ. ಮೂರನೇದಾಗಿ ದೇಶ ವಿಭಜಕ ಶಕ್ತಿಗಳು ಮತ್ತು ದೇಶ ವಿಭಜಕ ಶಕ್ತಿಗಳು, ದೇಶ ವಿಭಜಕ ಶಕ್ತಿಗಳು ಮತ್ತು ವಿಚಿತ್ರಕಾರಿ ಶಕ್ತಿಗಳನ್ನು ದೂರೀಕರಿಸುತ್ತವೆ. ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ದೇಶ ವಿಭಜಕ ಶಕ್ತಿಗಳು, ದೇಶ ವಿಭಜಕ ಅಂದ್ರೆ ದೇಶವನ್ನ ಒಡಿತಕ್ಕಂತಹ, ದೇಶವನ್ನ ವಿಭಾಗ ಮಾಡತಕ್ಕಂಥ ಶಕ್ತಿಗಳಿರ್ತವೆ. ದೇಶವನ್ನ 4 ಭಾಗ 16 ಭಾಗ ಇರ್ತಕ್ಕಂಥ ರಾಜ್ಯಗಳೇ ಸಪರೇಟ್ ಆಗಿ ದೇಶ ಆಗಬೇಕು ಅಂತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂತಹ ಶಕ್ತಿಗಳಿರ್ತವೆ. ಅದ್ರ ಜೊತೆಗೆ ವಿಚಿತ್ರಕಾರಿ ಶಕ್ತಿಗಳು ಅಂದ್ರೆ ದೇಶವನ್ನ ಸಂಹಾರ ಮಾಡ್ತೀವಿ, ದೇಶವನ್ನ ವಿನಾಶ ಮಾಡ್ತೀವಿ ಅಂತಕ್ಕಂತಹ ಭಯೋತ್ಪಾದಕ ಚಟುವಟಿಕೆಗಳಾಗಿರ್ಬೋದು, ಕಳ್ಳರಾಗಿರ್ಬೋದು, ಅಥವಾ ಯಾವುದೇ ಡ್ರಗ್ಸ್ ಜಾಲ ಆಗಿರ್ಬೋದು, ದೇಶವನ್ನ ನಾಶ ಮಾಡ್ತಕ್ಕಂತಹ ವಿಚಿತ್ರಕಾರಿ ಶಕ್ತಿಗಳಿದ್ದಾವೆ. ನೇರವಾಗಿ ಬಾಂಬಾಗಿ ನಾಶ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ದೇಶದೊಳಗೆ ಕಾನೂನು ಸುವ್ಯವಸ್ಥೆಯ ಪಾಲನೆಗೆ ಧಕ್ಕೆಯನ್ನು ಉಂಟು ಮಾಡಿ ದೇಶದಲ್ಲಿ ಸಾವು ನೋವುಗಳನ್ನ, ಇನ್ನಿತರೆ ರೀತಿಯಾಗಿರ್ತಕ್ಕಂಥ ವಿಧ್ವಂಸಕ ಕೃತ್ಯಗಳನ್ನು ಎಸೆತಕ್ಕಂತಹ ಶಕ್ತಿ ಏನಿದೆ, ಆ ಶಕ್ತಿಯನ್ನ ಅರ್ಥವಿದ್ರೆ, ಆ ಶಕ್ತಿಯ ಜೊತೆಗೆ ಕೈ ಜೋಡಿಸಿದ್ರೆ ಅದನ್ನು ನಾವು ಭಾವೈಕ್ಯತೆ ಅಂತ ಕರೆಯಲ್ಲ. ಭಾವೈಕ್ಯತೆ ಅಂತಕ್ಕಂಥದ್ದು ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ, ದೇಶ ವಿಭಜಕ ಶಕ್ತಿಗಳು ದೇಶವನ್ನ ವಿಭಾಗ ಮಾಡ್ತಕ್ಕಂತಹ, ನಮ್ಮ ದೇಶದಿಂದ ಜಮ್ಮು ಕಾಶ್ಮೀರವನ್ನ, ನಮ್ಮ ದೇಶದಿಂದ ತಮಿಳುನಾಡನ್ನ, ನಮ್ಮ ದೇಶದಿಂದ ತೆಲಂಗಾಣವನ್ನ, ಅಥವಾ ನಮ್ಮ ದೇಶದಿಂದ ಮಹಾರಾಷ್ಟ್ರದ ವಿದರ್ಭ ಅಂತಕ್ಕಂಥ ಜಿಲ್ಲೆಯನ್ನ, ಅಥವಾ ಕೊಡಗು ಅಂತಕ್ಕಂಥ ಜಿಲ್ಲೆಯನ್ನ ಸಪರೇಟ್ ಆಗಿ ಮಾಡ್ತೀವಿ, ನಾವೇ ಒಂದು ಸಪರೇಟ್ ಆಗಿರ್ತಕ್ಕಂಥ ದೇಶ ಮಾಡ್ತೀವಿ ಅಂತಕ್ಕಂತಹ
ಗುಂಪು ಕಟ್ಕೊಂಡಿರ್ತಕ್ಕಂಥ ಜನರಿಂದ ನಾವೇನ್ ಮಾಡಬೇಕು, ದೂರೀಕರಿಸಬೇಕು. ನಾವು ಸಪರೇಟ್ ಆಗಿರ್ಬೇಕು, ದೂರ ಇರಬೇಕು. ಅಂದ್ರೆ ವಿಚಿತ್ರಕಾರಿ ಶಕ್ತಿಗಳು ರಾಷ್ಟ್ರದಲ್ಲಿರ್ತಕ್ಕಂತಹ ಜನರ ನೆಮ್ಮದಿಯ ಜೀವನಕ್ಕೆ ಭಂಗ ತರ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ತಕ್ಕಂಥ ಜನ ಯಾರಿದ್ದಾರೆ, ರಾಷ್ಟ್ರದಲ್ಲಿ ನೆಮ್ಮದಿಯ ಜೀವನ ಮಾಡಿರ್ತಕ್ಕಂತಹ ಜನರ ಜೀವನದಲ್ಲಿ ವಿಚಿತ್ರಕಾರಿಯಾಗಿರ್ತಕ್ಕಂತಹ ಆಘಾತವನ್ನು ಉಂಟು ಮಾಡ್ತಕ್ಕಂತಹ ಕೆಲವೊಂದು ಘಟನೆಯನ್ನ, ಉದಾಹರಣೆಗೆ ಬಾಂಬ್ ಎಕ್ಸ್ಪ್ಲೋಡ್ಸ್ ಅಂತಕ್ಕಂತಹ ಘಟನೆ ಆಗಿರ್ಬೋದು, ಅಥವಾ ಇತರ ಯಾವುದೇ ಟ್ರೈನ್ ಫ್ಲೈಟ್ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅವಘಡಗಳನ್ನು ಉಂಟು ಮಾಡ್ತಕ್ಕಂತಹ ಘಟನೆಗಳಾಗಿರ್ಬೋದು. ಇಂತಹ ವಿಚಿತ್ರಕಾರಿ ಶಕ್ತಿ ಏನಿದೆ, ದೇಶದ ಸಂಪತ್ತನ್ನ, ದೇಶದ ಸಾರ್ವಜನಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ನಾಶ ಮಾಡ್ತಕ್ಕಂತಹ ಶಕ್ತಿಗಳಿದ್ದಾವೆ. ಆ ಶಕ್ತಿಗಳಿಂದ ನಾವೇನ್ ಮಾಡಬೇಕು, ದೂರ ಇರಬೇಕು. ದೂರ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ನಮ್ಮ ದೇಶದ ಮೇಲೆ ಭಾವೈಕ್ಯತೆ ಇದೆ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕೂಡ ಭಾರತ ದೇಶದ ಭಾರತಾಂಬೆಯ ಹೆಮ್ಮೆಯ ಪುತ್ರರು ಅಂತಕ್ಕಂಥ ಭಾವನೆ ಇದೆ ಅಂತಕ್ಕಂಥದನ್ನ ತಿಳಿಬಹುದು. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ದೇಶ ವಿಭಜಕ ಶಕ್ತಿಗಳು, ದೇಶವನ್ನ ವಿಭಜನೆ ಮಾಡತಕ್ಕಂಥ ಶಕ್ತಿಗಳು ಮತ್ತು ವಿಚಿತ್ರಕಾರಿ ಶಕ್ತಿಗಳಿಂದ ನಾವು ದೂರ ಇದ್ರೆ ನಮ್ಮಲ್ಲಿ ಭಾವೈಕ್ಯತೆ ಇದೆ. ನಾವು ನಮ್ಮ ದೇಶವನ್ನ ಅಭಿಮಾನದಿಂದ, ನಮ್ಮ ದೇಶವನ್ನ ಹೆಮ್ಮೆಯಿಂದ ನಾವು ಪೂಜಿಸ್ತೀವಿ ಅಂತಕ್ಕಂಥ ಅರ್ಥ ಬರ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಇನ್ನ ನಾಲ್ಕನೇದಾಗಿ ಭಾವೈಕ್ಯತೆಯ ಲಕ್ಷಣ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಸಾಂಸ್ಕೃತಿಕ ಭಾವನಾತ್ಮಕ ಅಂಶಗಳಿಂದ ಐಕ್ಯತೆಯನ್ನು ಸಾಧಿಸುವುದು. ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ಯಾವ ರೀತಿ ಇರ್ತಪ್ಪ ಅಂತ ಹೇಳಿದ್ರೆ, ರಾಜಕೀಯ, ಸಾಮಾಜಿಕ, ರಾಜಕೀಯ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಅಂಶಗಳಿಂದ ಏಕತೆಯನ್ನ ಸಾಧಿಸ್ತಕ್ಕಂಥ ರೀತಿಯಲ್ಲಿ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದ್ರೆ, ಈ ಎಲ್ಲ ಅಂಶಗಳಿಂದ ನಾವೆಲ್ಲರೂ ಕೂಡ ಒಂದೇ ರಾಜಕೀಯವಾಗಿ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹ ಕಾನೂನು ಸುವ್ಯವಸ್ಥೆ, ಆಡಳಿತ ವ್ಯವಸ್ಥೆಯನ್ನ, ಸಾಮಾಜಿಕವಾಗಿ ಸಮಾಜದಲ್ಲಿ ಬದುಕತಕ್ಕಂಥ ಜನರಿಗೆ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಅವಕಾಶಗಳನ್ನ, ಸಾಂಸ್ಕೃತಿಕ ತಮ್ಮದೇ ಆಗಿರ್ತಕ್ಕಂತಹ ಹಬ್ಬ ಹರಿದಿನ ಆಚರಣೆ, ನಂಬಿಕೆ ಪದ್ಧತಿಯನ್ನು ಆಚರಣೆ ಮಾಡಲಿಕ್ಕೆ, ಇನ್ನು ಭಾವನಾತ್ಮಕವಾಗಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂತಹ ರೀತಿಯ ಭಾವನೆಯನ್ನ ಬೆಳೆಸಿಕೊಳ್ಳಿಕ್ಕೆ ಮುಕ್ತವಾಗಿರ್ತಕ್ಕಂತಹ ಅವಕಾಶವನ್ನು ದೇಶದಲ್ಲಿ ಕಲ್ಪಿಸಿಕೊಟ್ಟಾಗ ಅದು ರಾಷ್ಟ್ರೀಯ ಭಾವೈಕ್ಯತೆ ಆಗುತ್ತೆ. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಭಾವನಾತ್ಮಕವಾಗಿ ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥ ಭಾವನೆ ಬಂದಾಗ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ. ಕೊನೆಯದಾಗಿ ಆದರ್ಶಮಯ ಗುರಿಗಳಾದ ಧರ್ಮ ನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಗಳನ್ನು ಸಾಧಿಸುವುದು. ಧರ್ಮ ನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಗಳನ್ನು ಸಾಧಿಸುವುದು. ರಾಷ್ಟ್ರೀಯ ಭಾವೈಕ್ಯತೆಯ ಉದ್ದೇಶ ಆಗಿರುತ್ತದೆ. ಧರ್ಮ ನಿರಪೇಕ್ಷತೆ ಅಂದ್ರೆ ಆ ಧರ್ಮ ಈ ಧರ್ಮ ಅಂತಕ್ಕಂತಹ ತಾರತಮ್ಯ ನೀತಿಯನ್ನ ಮಾಡಿದ್ರೆ ಸರ್ವಧರ್ಮದವರು ಕೂಡ ಸಮಾನ, ಸರ್ವಧರ್ಮೀಯರು ಕೂಡ ಮುಕ್ತವಾಗಿರ್ತಕ್ಕಂಥ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಅದೇ ರೀತಿ ಪ್ರಜಾಸತ್ತೆಗಳನ್ನ ಸಾಧಿಸ್ತಕ್ಕಂಥದ್ದು. ಪ್ರಜೆಗಳಿಗೆ ಇರ್ತಕ್ಕಂತಹ ಆಸಕ್ತಿ ಇದೆ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಏನೋ ಬಯಸರನ್ನ ಈಡೇರಿಸ್ತಕ್ಕಂಥದ್ದಲ್ಲ. ಸರ್ವ ಜನ ಪ್ರತಿಯೊಬ್ಬರು ಕೂಡ ಉತ್ತಮವಾಗಿ, ಸಮಾನವಾಗಿ, ಯೋಗ್ಯವಾಗಿ ಬಾಳಲಿಕ್ಕೆ ಏನೆಲ್ಲ ಅವಕಾಶಗಳು ಬೇಕು, ಏನೆಲ್ಲ ಸವಲತ್ತುಗಳು ಬೇಕು ಅದನ್ನ ಸೂಕ್ತವಾಗಿ ಸಾಧಿಸಿದ್ರೆ, ಆ ಗುರಿಯನ್ನ ಸಾಧಿಸಿದ್ರೆ ಧರ್ಮ ನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಯನ್ನ
ಸಾಧಿಸ್ತಕ್ಕಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳಿಬಹುದು. ಇನ್ನೊಂದು ಹೇಳ್ತೀವಿ ವಿದ್ಯಾರ್ಥಿಗಳೇ, 5 ಮಾರ್ಕ್ಸ್ ಕೇಳ್ತಾರೆ, ರಾಷ್ಟ್ರೀಯ ಭಾವೈಕ್ಯತೆಯ ಲಕ್ಷಣಗಳನ್ನು ವಿವರಿಸಿ. ಅದಕ್ಕೂ ಮುಂಚೆ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನಂತಕ್ಕಂಥ ಅಧ್ಯಯನವನ್ನು ಮಾಡಿದ್ವಿ. ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಒಂದು ದೇಶದಲ್ಲಿರ್ತಕ್ಕಂಥ ಜನ ವಿವಿಧತೆಯಲ್ಲಿ ಏಕತೆಯನ್ನ ಪ್ರದರ್ಶನ ಮಾಡಿದ್ರೆ ಅದನ್ನು ನಾವೇನಂತೀವಿ, ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ, ಗುರುತಿಸ್ತೀವಿ. ವಿವಿಧತೆಯಲ್ಲಿ ಏಕತೆಯನ್ನ ಪ್ರದರ್ಶನ ಮಾಡಿದ್ರೆ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ. ಒಂದು ದೇಶದಲ್ಲಿನ ಜನ ಒಂದು ಸಾಮಾನ್ಯ ಅನನ್ಯತೆಗೆ ದೇಶದ ಎಲ್ಲ ಜನ ಒಗ್ಗೂಡಿದರೆ, ಎಲ್ಲರೂ ಕೂಡ ಏಕತೆಯಿಂದ ಒಗ್ಗಟ್ಟಾಗಿ ಒಂದು ಕಡೆ ಬಂದರೆ ಅದನ್ನು ನಾವೇನಂತೀವಿ, ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ, ಗುರುತಿಸ್ತೀವಿ. ಅದೇ ರೀತಿ ರಾಷ್ಟ್ರೀಯ ಭಾವೈಕ್ಯತೆಯ ಲಕ್ಷಣ ಯಾವ ರೀತಿ ಇದೆಯಪ್ಪ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥ ನಾವು ಅಧ್ಯಯನ ಮಾಡ್ತಾ ಹೋದ್ರೆ, ದೇಶವೊಂದರ ಜನರಲ್ಲಿ ನಾವು ಎಂಬ ಭಾವನೆಯನ್ನ ಬೆಳೆಸ್ಕೊಂಡು, ದೇಶವೊಂದರಲ್ಲಿ ಜನ ನಾನು, ನನ್ನದು, ಇದೆಲ್ಲ ನಂದು ಅಂತಕ್ಕಂಥ ಭಾವನೆ ಅಲ್ಲ, ನಾವು, ನಾವು ಎಂಬ ಭಾವನೆಯನ್ನ ಬೆಳೆಸ್ಕೊಂಡ್ರೆ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ. ಸಾಮುದಾಯಿಕ ಭಾವನೆ, ಕಮ್ಯುನಿಟಿ ಫೀಲಿಂಗ್, ಸಾಮುದಾಯಿಕ ಭಾವನೆ ಅಂತಕ್ಕಂಥದ್ದನ್ನ ದೇಶದಲ್ಲಿರ್ತಕ್ಕಂಥ ಜನ ಹೊಂದಿದ್ರೆ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ. ಇದೆಲ್ಲವೂ ಕೂಡ ನಮ್ಮ ದೇಶ, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅಂತಕ್ಕಂಥ ಭಾವನೆಯನ್ನು ಹೊಂದಿದಾಗ ಮಾತ್ರ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರೀತೀವಿ. ಹಾಗಾಗಿ ರಾಷ್ಟ್ರ ನಿಷ್ಠೆಯು ಇತರ ಎಲ್ಲ ಬಗೆಯ ನಿಷ್ಠೆಗಳಿಗಿಂತ ದೊಡ್ಡದಾಗಿರಬೇಕು ಅಂತಕ್ಕಂಥದ್ದನ್ನ ಕಾಣ್ತೀವಿ. ರಾಷ್ಟ್ರ ನಿಷ್ಠೆಯು ಇತರ ಎಲ್ಲ ಬಗೆಯ ನಿಷ್ಠೆಗಳಿಗಿಂತ ದೊಡ್ಡದು. ಅಂದ್ರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಷ್ಠೆ ಏನಿದೆ, ನಾವು ಕೆಲವರಿಗೆ ನಿಷ್ಠರಾಗಿರ್ತೀವಿ, ಒಂದೇ ಕೆಲವೊಂದು ದೇವರುಗಳಿಗೆ, ಕೆಲವೊಂದು ವ್ಯಕ್ತಿಗಳಿಗೆ. ಹಾಗಾಗಿ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ, ಸರ್ವರಿಗೂ ಕೂಡ ದೇಶದ ಮೇಲಿನ ನಿಷ್ಠೆಗೆ ಪರಮೋನ್ನತ ಆಗಿರಬೇಕು. ಅದಕ್ಕೆ ಮುಂಚೆ ಯಾವುದೇ ರಾಜ್ಯಕ್ಕಾಗಲಿ, ಯಾವುದೇ ಭಾಷೆಗಾಗಲಿ, ಯಾವುದೇ ಜಾತಿಗಾಗಲಿ, ಯಾವುದೇ ಧರ್ಮಕ್ಕಾಗಲಿ ನಿಷ್ಠನಾಗಿರಬಾರ್ದು. ನಿಷ್ಠನಾಗಿದ್ರೆ ಅದನ್ನು ನಾವು ಭಾವೈಕ್ಯತೆ ಅಂತ ಕರೆಯೋದು. ರಾಷ್ಟ್ರೀಯ ಭಾವೈಕ್ಯತೆ ಇದೆ ನಮ್ಮಲ್ಲಿ ಅಂತ ಹೇಳಿದ್ರೆ ನನ್ನ ನಿಷ್ಠೆ ಇತರ ಎಲ್ಲ ಬಗೆಯ ನಿಷ್ಠೆಗಳಿಗಿಂತ ಪರಮೋನ್ನತವಾಗಿರ್ತಕ್ಕಂತಹ, ಅತ್ಯಂತ ಉನ್ನತವಾಗಿರ್ತಕ್ಕಂಥ ನಿಷ್ಠೆಯಾಗಿ ದೇಶಕ್ಕೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿದ್ರೆ ಅದನ್ನೇನಂತ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ, ಗುರುತಿಸ್ತೀವಿ. ಮುಂದುವರಿತಾ ದೇಶ ವಿಭಜಕ ಶಕ್ತಿಗಳು ಮತ್ತು ವಿಚಿತ್ರಕಾರಿ ಶಕ್ತಿಯನ್ನು ದೂರೀಕರಿಸುತ್ತೆ. ಯಾರು ದೇಶವನ್ನ ವಿಭಜಿಸ್ತಕ್ಕಂತಹ, ದೇಶವನ್ನ ವಿಚಿತ್ರ ಮಾಡತಕ್ಕಂತಹ, ಅಂದ್ರೆ ಸಂಕಷ್ಟಗಳಿಗೆ, ಸಂಕೋಲೆಗಳಿಗೆ, ಸಮಸ್ಯೆಗಳಿಗೆ ಒಡ್ಡತಕ್ಕಂತಹ ಚಿಂತನೆಯನ್ನು ಮಾಡ್ತಾರೋ ಅಂತಹ ಜನರಿಂದ ನಾವು ದೂರಿದ್ರೆ, ಅಂತಹ ಜನರನ್ನ ನಾವು ಹತ್ರಪಟ್ಟುಗಳನ್ನೇ ದೂರ ಇದ್ರೆ ಅದನ್ನೇನಂತ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ, ಗುರುತಿಸ್ತೀವಿ. ವಿಚಿತ್ರಕಾರಿ ಶಕ್ತಿಗಳಾಗಿರ್ಬೋದು, ಅದೇ ರೀತಿ ದೇಶವನ್ನ ವಿಭಜಿಸ್ತಕ್ಕಂಥ ಶಕ್ತಿಗಳು. ಕೆಲವೊಂದು ಕಡೆ ದೇಶವನ್ನ ವಿಭಜಿಸಬೇಕು, ನಾವೇ ಸಪರೇಟ್ ಆಗಿರ್ತಕ್ಕಂಥ ದೇಶವನ್ನ ಮಾಡ್ಕೋಬೇಕು ಅಂತಕ್ಕಂಥ ಯೋಚನೆ ಜನರಲ್ಲಿ ಇರ್ತಕ್ಕಂಥದ್ದನ್ನ ಕಾಣಬಹುದು. ಆ ರೀತಿಯಾಗಿರ್ತಕ್ಕಂಥ ಯೋಚನೆಯನ್ನು ಬಿಟ್ಟು, ಅಥವಾ ಒಳ್ಳೆಯ ಭಾವನೆಯನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏಕತೆಯಲ್ಲಿ ಇರಬೇಕು ಅಂತಕ್ಕಂಥ ಜನರು ಒಂದು ಗುಂಪಿತ್ತು ಅಂದ್ರೆ ಆ ಗುಂಪಿನ ಜೊತೆ ಸೇರಿದ್ರೆ ವಿಚಿತ್ರಕಾರಿ ಅಥವಾ ವಿಭಜಕಕಾರಿ ಶಕ್ತಿಯನ್ನ, ವಿಭಜಕಕಾರಿಯಾಗಿರ್ತಕ್ಕಂಥ ಒಂದು ಗುಂಪೇನಿದೆ ಆ ಗುಂಪಿಂದ ದೂರ ಇರ್ತಕ್ಕಂಥ ರೀತಿಯ ಜೀವನವನ್ನು ಮಾಡಿದ್ರೆ ನಾವೇನಂತೀವಿ, ರಾಷ್ಟ್ರೀಯ ಭಾವೈಕ್ಯತೆ ಇದೆ. ವಿಭಜಕ ಶಕ್ತಿ ಮತ್ತು ವಿಚಿತ್ರಕಾರಿ ಶಕ್ತಿ ಇದೆ, ಎರಡನ್ನೂ ಕೂಡ ನಾವು ದೂರ ಇಟ್ಟು ಉತ್ತಮರ ಜೊತೆ ದೇಶದ ಏಳಿಗೆಗಾಗಿ, ದೇಶದ ಉನ್ನತಿಗೆ, ದೇಶದ ಪ್ರಗತಿಗೆ ಶ್ರಮಿಸ್ತಕ್ಕಂತಹ ಜನವರ್ಗದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರೆ ನಾವು ಅದನ್ನ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ, ಗುರುತಿಸ್ತೀವಿ. ಮುಂದುವರಿತಾ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಅಂಶಗಳಿಂದ ಏಕತೆಯನ್ನು ಸಾಧಿಸ್ತಕ್ಕಂಥದ್ದು. ಅಂದ್ರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಭಾವನಾತ್ಮಕವಾಗಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂತಹ ಭಾವನೆಯನ್ನ ಮೂಡಿಸ್ತಕ್ಕಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಕರಿತೀವಿ, ಗುರುತಿಸ್ತೀವಿ. ಮುಂದುವರಿತಲ್ಲ ಕೊನೆಯದಾಗಿ ಧರ್ಮ ನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಗಳನ್ನು ಸಾಧಿಸ್ತಕ್ಕಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಉದ್ದೇಶ. ಧರ್ಮ ನಿರಪೇಕ್ಷತೆ, ಯಾವುದೇ ಧರ್ಮದ ವ್ಯಕ್ತಿಯಾಗಿರ್ಬೋದು ಅವರೆಲ್ಲರೂ ಕೂಡ ಭಾರತೀಯರು. ಅದೇ ರೀತಿ ಪ್ರಜಾಸತ್ತೆಗಳನ್ನು ಅಂದರೆ ಪ್ರಜೆಗಳಿಗೆ, ಸರ್ವರಿಗೂ ಕೂಡ ಇರ್ತಕ್ಕಂತಹ ಡಿಮ್ಯಾಂಡ್ಸ್ ಏನಿದೆ, ಆಸಕ್ತಿಗಳಿದ್ದಾವೆ, ಬೇಡಿಕೆಗಳಿದ್ದಾವೆ, ಅವನ್ನ ಈಡೇರಿಸಬೇಕು ಅಂತಕ್ಕಂತಹ ನಿಟ್ಟಲ್ಲಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ನಾವು ಧರ್ಮ ನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಯನ್ನು ಸಾಧಿಸ್ತಕ್ಕಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಉದ್ದೇಶ ಆಗಿದೆ ಅಂತಕ್ಕಂಥದ್ದನ್ನ ಕಾಣಬಹುದು. ಇಷ್ಟು ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೇನು, ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣಗಳು. ನೆಕ್ಸ್ಟ್ ಆಗಿ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು. ನಂತರದ ಮುಂದುವರೆದ ಭಾಗದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು ಅಂದ್ರೆ ನಾವು ಈಗ ಅಧ್ಯಯನವನ್ನು ಮಾಡಿದ್ವಿ, ನಾವೆಲ್ಲರೂ ಕೂಡ ಒಂದೇ ಭಾರತೀಯರಾಗಿರ್ತಕ್ಕಂತಹ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂತಹ ರೀತಿಯ ಭಾವನೆಯಿಂದ ನಾವು ಇದೀವಿ ಅಂತ ಅಂದ್ಕೊಂಡ್ರೆ ಸರ್ವ ಸಂದರ್ಭದಲ್ಲೂ ಕೂಡ
ಎಲ್ಲ ಸನ್ನಿವೇಶದಲ್ಲೂ ಕೂಡ ನಾವು ಏಕತೆಯಿಂದ, ಒಗ್ಗಟ್ಟಿನಿಂದ, ಸಮಾನತೆಯಿಂದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾವೈಕ್ಯತೆಯಿಂದ ಎಲ್ಲ ಸಂದರ್ಭದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಎಂಥ ಸಂದರ್ಭ ಅಂದರೆ, ನಮ್ಮ ದೇಶದ ಮೇಲೆ ಯಾರಾದರೂ ಕೂಡ ಅನ್ಯ ದೇಶದವರು, ಉದಾಹರಣೆಗೆ ಚೀನಾ ದೇಶದವರಾಗಿರ್ಬೋದು, ಪಾಕಿಸ್ತಾನ ದೇಶದವರಾಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಅಥವಾ ಯಾವುದೇ ಒಂದು ಇತರ ದೇಶಗಳು, ಅನ್ಯ ದೇಶಗಳು ನಮ್ಮ ದೇಶದ ಮೇಲೆ ಏನಾದರೂ ಕೂಡ ಆಕ್ರಮಣವನ್ನು ಮಾಡ್ತಕ್ಕಂಥ ಸಂದರ್ಭ ಬಂದರೆ, ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಆಂತರಿಕ ಭಿನ್ನತೆಗಳನ್ನು ಮರೆತು ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ನಮ್ಮ ರಾಷ್ಟ್ರದ ಅಳಿವಿನ ಅಥವಾ ನಮ್ಮ ರಾಷ್ಟ್ರವನ್ನು ಉಳಿಸಬೇಕು. ಯಾರು ನಮ್ಮ ರಾಷ್ಟ್ರದ ಅಳಿವನ್ನು ಬಯಸಿ ಬಂದಿರತಕ್ಕಂಥ ಶತ್ರುಗಳೆಂದರೆ ಅವರನ್ನು ನಾಶ ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾನವಾಗಿ ಭಾಗವಹಿಸ್ತೀವಿ, ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಇನ್ನುಳಿದಿರ್ತಕ್ಕಂಥ ಕೆಲವೊಂದು ಸಂದರ್ಭದಲ್ಲಿ ಅಂದರೆ ಹೊರಗಿನ ವೈದ್ಯಗಳು ಯಾರು ಕೂಡ ಅಟ್ಯಾಕ್ ಮಾಡಿಲ್ಲ, ನಮ್ಮದೇ ಆಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಸಾಮಾಜಿಕ ಜೀವನವನ್ನು ನಡೆಸ್ತಾ ಇದ್ದೀವಿ, ಮುಂದುವರಿಸ್ತಾ ಇದ್ದೀವಿ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದೇ, ನಮ್ಮಲ್ಲಿರ್ತಕ್ಕಂಥ ವಿವಿಧತೆಗಳನ್ನು ಮರೆತು ನಾವು ಏಕತೆಯಿಂದ ಬದುಕಲಿಕ್ಕೆ, ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಸಾಧ್ಯ ಆಗ್ತದೆ. ಭಾವೈಕ್ಯತೆಯಿಂದ ಬದುಕಲಿಕ್ಕೆ ಕೆಲವೊಂದು ಸವಾಲುಗಳು ಅಡ್ಡಾಗ್ತಿದ್ದಾವೆ. ಅಂದರೆ ನಮ್ಮಲ್ಲಿ ಭಾವೈಕ್ಯತೆಯಿಂದ ನಾವೆಲ್ಲರೂ ಕೂಡ ಒಂದೇ, ನಮ್ಮಲ್ಲಿರ್ತಕ್ಕಂಥ ವಿವಿಧತೆಗಳನ್ನು ಮರೆತು ಏಕತೆಯಿಂದ, ಒಗ್ಗಟ್ಟಿನಿಂದ, ಸಮಾನತೆಯಿಂದ ನೆಮ್ಮದಿಯ ಸಹಬಾಳ್ವೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕೆಲವೊಂದು ಘಟನಾವಳಿಗಳು ನಮಗೆ ಸವಾಲಾಗಿ ಕಾಡ್ತಕ್ಕಂಥದ್ದನ್ನು ಕಾಣಬಹುದು. ಈಗಿನ ತರಗತಿಯಲ್ಲಿ ಮುಂದುವರಿತಾ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು ಅಂತಕ್ಕಂಥ ವಿಚಾರವನ್ನು ಅಧ್ಯಯನ ಮಾಡಿ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು, ಇದನ್ನು 5 ಮಾರ್ಕ್ಸ್ ಕೇಳ್ತಾರೆ. ಅಸೈನ್ಮೆಂಟ್ ಟೈಪ್ ಕ್ವಶನ್ಸ್ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. 10 ಮಾರ್ಕ್ಸ್ಗೆ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೇನು, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ವಿವರಿಸಿ ಅಂತೇಳಿ ಕೂಡ 10 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹುಮುಖವಾಗಿರ್ತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥ ನಾವೆಲ್ಲ ಕೂಡ ಗಮನಿಸಬಹುದು. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು ಅಂದರೆ ನಾವು ಇದಕ್ಕೂ ಮುಂಚೆ ಅಧ್ಯಯನವನ್ನು ಮಾಡಿದ್ವಿ. ಒಂದು ದೇಶದಲ್ಲಿನ ಜನ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯಿಂದ ಇದ್ದರೆ ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ಆ ರೀತಿಯಾಗಿರಲಿಕ್ಕೆ ನಾವೆಲ್ಲರೂ ಕೂಡ ಒಂದೇ, ಒಂದು ಸಾಮಾನ್ಯ ಅನನ್ಯತೆಗೆ ದೇಶದ ಎಲ್ಲ ಜನ ಒಗ್ಗೂಡ್ತಕ್ಕಂಥದ್ದನ್ನು, ದೇಶದ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಗ್ಗೂಡ್ತಕ್ಕಂಥದ್ದನ್ನು ಕಡಿಲಿಕ್ಕೆ ಇರತಕ್ಕಂತಹ ತೊಂದರೆ ಏನು, ಸವಾಲುಗಳೇನು, ಯಾವೆಲ್ಲ ಅಂಶಗಳಿಂದ ರಾಷ್ಟ್ರದಲ್ಲಿರ್ತಕ್ಕಂಥ ಜನ ಭಾವೈಕ್ಯತೆಯಿಂದ, ನೆಮ್ಮದಿಯಿಂದ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಾರಣ ಏನು ಅಂತಕ್ಕಂಥ ವಿಚಾರವನ್ನು ಈಗ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ನಾವು ನೋಡೋಣ. ಮೊದಲಾಗಿ ಪ್ರಾಂತೀಯವಾದ ಅಂತಕ್ಕಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ಒಂದು ಬಹುದೊಡ್ಡ ಸವಾಲು. ಪ್ರಾಂತೀಯವಾದ ಎಕ್ಸಾಂಪಲ್ ಕೇಳ್ತಾರೆ, ಪ್ರಾಂತೀಯವಾದ ಅಂದ್ರೆ ಏನಂದ್ರೆ 2 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್. ಪ್ರಾಂತೀಯವಾದ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರಾಂತದ ಮೇಲಿನ ಅತಿ ಹೆಚ್ಚಿನ, ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಪ್ರಾಂತದ ಮೇಲಿನ ಅತಿ ಹೆಚ್ಚಿನ ಗೌರವಾಧಾರಗಳನ್ನ, ವಿಶೇಷವಾಗಿರ್ತಕ್ಕಂತಹ ನಿಷ್ಠೆಯನ್ನ, ದೇಶದ ಮೇಲಿನ ನಿಷ್ಠೆಯನ್ನ ನಿರ್ಲಕ್ಷಿಸಿ ನಿರ್ದಿಷ್ಟ ಪ್ರದೇಶವೊಂದರ ಮೇಲಿನ ವಿಶೇಷವಾಗಿರ್ತಕ್ಕಂತಹ ನಿಷ್ಠೆಯನ್ನ ನಾವು ಪ್ರಾಂತೀಯವಾದ ಅಂತ ಕರಿತೀವಿ. ಪ್ರಾಂತೀಯವಾದ ಅಂದ್ರೆ ಬೇರೆ ಏನೂ ಅಲ್ಲ, ಒಂದು ನಿರ್ದಿಷ್ಟ ಪ್ರಾಂತದ ಮೇಲಿನ ವಿಶೇಷವಾಗಿರ್ತಕ್ಕಂತಹ ಕಾಳಜಿ, ಗೌರವ, ಅಭಿಮಾನ, ದೇಶದ ಆಸಕ್ತಿಯನ್ನ ನಿರ್ಲಕ್ಷಿಸಿ ಅಥವಾ ದೇಶದ ಮೇಲಿನ ಭಾವನೆಯನ್ನು ನಿರ್ಲಕ್ಷಿಸಿ ನಿರ್ದಿಷ್ಟ ಪ್ರಾಂತವೊಂದರ ಮೇಲಿನ ಅತಿಯಾದ ನಿಷ್ಠೆಯನ್ನ ಪ್ರಾಂತೀಯವಾದ ಅಂತ ಕರೆಯುತ್ತಾರೆ. ಎಕ್ಸಾಂಪಲ್ ಕೇಳ್ತಾರೆ, 2 ಮಾರ್ಕ್ಸ್ಗೆ ಇನ್ನೊಂದು ಟೈಮ್ ಹೇಳ್ತೀನಿ. ನಿರ್ದಿಷ್ಟ ಪ್ರದೇಶವೊಂದರ ಮೇಲಿನ ಅತಿಯಾದ ನಿಷ್ಠೆಯನ್ನು, ದೇಶದ ಭಾವನೆಯನ್ನ ನಿರ್ಲಕ್ಷಿಸಿ ನಿರ್ದಿಷ್ಟ ಪ್ರದೇಶವೊಂದರ ಮೇಲಿನ ಅತಿಯಾದ ನಿಷ್ಠೆಯನ್ನ ಪ್ರಾಂತೀಯವಾದ ಅಂತ ಕರೀತಾರೆ. ನಿರ್ದಿಷ್ಟ ಪ್ರದೇಶದ ಮೇಲೆ ವಿಶೇಷವಾಗಿರ್ತಕ್ಕಂತಹ ಕಾಳಜಿ, ವಿಶೇಷವಾಗಿರ್ತಕ್ಕಂತಹ ಅಭಿಮಾನ, ಆದರೆ ದೇಶದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಭಿಮಾನ ಅಂತಕ್ಕಂಥದ್ದು ಇರಲ್ಲ. ದೇಶದ ಮೇಲೆ ಯಾವುದೇ ನಿಗದಿತವಾಗಿರ್ತಕ್ಕಂತಹ ಅಭಿಮಾನವನ್ನು ಹೊಂದಿದ್ದೇನೆ, ದೇಶ ಹಾಳಾಗೋದು ಪರವಾಗಿಲ್ಲ, ದೇಶ ಇದ್ರೇನು ಇಲ್ಲದ್ರೇನು, ನನ್ನ ನಿಗದಿತ ಪ್ರಾಂತ, ನನ್ನ ನಿಗದಿತವಾಗಿರ್ತಕ್ಕಂಥ ಜಿಲ್ಲೆ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಅಥವಾ ರಾಜ್ಯ
ಸ್ಥಳೀಯವಾಗಿರ್ತಕ್ಕಂಥ ಕೆಲವೊಂದು ರಾಜಕೀಯ ಪಕ್ಷಗಳು ರಾಷ್ಟ್ರದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ಳಲ್ಲ. ಸ್ಥಳೀಯವಾಗಿರ್ತಕ್ಕಂಥ ಕೆಲವೊಂದು ರಾಜಕೀಯ ಪಕ್ಷಗಳು ಸ್ಥಳೀಯವಾಗಿ ನನ್ನ ರಾಜ್ಯ ಚೆನ್ನಾಗಿದ್ರೆ ಸಾಕು ಅಷ್ಟೇ, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳು ಬೇಕು, ಅಥವಾ ಬೇರೆ ಯಾವುದೋ ರಾಜ್ಯ ಹಿಂದುಳಿದಿದೆ ಅದರ ಅಭಿವೃದ್ಧಿಗೆ ಶ್ರಮಿಸಬೇಕು, ಅದಕ್ಕೆ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡಬೇಕು, ಬೇಕಾಗಿಲ್ಲ ನನ್ನ ಕೆಲವು ರಾಜ್ಯಗಳು ನನ್ನ ಕೆಲವು ಜಿಲ್ಲೆಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತಕ್ಕಂಥ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಭಾವೈಕ್ಯತೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ವಿಶಾಲವಾಗಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಜನ ನಾವೆಲ್ಲರೂ ಒಂದು, ನಾವೆಲ್ಲರೂ ಕೂಡ ಸಮಾನವಾಗಿ ಏಕತೆಯಿಂದ ಒಗ್ಗಟ್ಟಿಂದ ಬದುಕಬೇಕು ಅಂತಕ್ಕಂಥ ಭಾವನೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಿರಂತರವಾಗಿ ಹೆಚ್ಚು ಹೆಚ್ಚು ಬೆಳೀತಾ ಹೋಗ್ತು ಅಂತ ಹೇಳಿದ್ರೆ ದೇಶದ ಒಗ್ಗಟ್ಟು ಅಂತಕ್ಕಂಥದ್ದು ಹಾಳಾಗ್ತಾ ಹೋಗುತ್ತೆ. ದೇಶದಲ್ಲಿರ್ತಕ್ಕಂತಹ ಏಕತೆ ಅಂತಕ್ಕಂಥ ಒಗ್ಗಟ್ಟೇನಿದೆ ಅದು ಹಾಳಾಗ್ತಾ ಹೋಗುತ್ತೆ. ಪ್ರಾಂತೀಯವಾದ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ದೇಶದ ಸಮಗ್ರತೆಗೆ, ದೇಶದ ಐಕ್ಯತೆಗೆ ಇದೊಂದು ದೊಡ್ಡ ಮಾರಕವಾಗಿರ್ತಕ್ಕಂತಹ ತೊಂದರೆಯಾಗಿ ಮಾರ್ಪಡ್ತಕ್ಕಂಥದ್ದನ್ನ ಕಾಣಬಹುದು. ಮುಂದುವರಿತಾ ಪ್ರಾಂತೀಯವಾದದ ಪರಿಣಾಮಗಳು. ಪ್ರಾಂತೀಯವಾದ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಪ್ರಾಂತೀಯವಾದದ ಪರಿಣಾಮಗಳು. ಪ್ರಾಂತೀಯವಾದ ಹೆಚ್ಚಾದ್ರೆ ಏನಾಗುತ್ತೆ? ಪ್ರಾಂತೀಯವಾದ ಹೆಚ್ಚಾದ್ರೆ ಏನಾಗುತ್ತಪ್ಪ ಅಂದ್ರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ. ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ. ಪ್ರಾಂತೀಯವಾದದ ಭಾವನೆ ಜನರಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರವನ್ನು ನೀಡಿ ದೇಶದೊಳಗೆ ರಾಜ್ಯಗಳು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆಯನ್ನು ಇಡ್ತಕ್ಕಂತಹ ಭಾವನೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಏನು ಮೂಲ ದ್ರಾವಿಡ ಸ್ಥಾನ ಅಂತೇಳಿ ಕರಿತೀವಿ, ತಮಿಳು ಜನಾಂಗ ಏನಿದ್ದಾರೆ ದ್ರಾವಿಡ ಮೂಲವನ್ನು ಹೊಂದಿರತಕ್ಕಂತಹ ಜನ ದ್ರಾವಿಡ ಸ್ಥಾನ ಅಂತಕ್ಕಂತಹ ದೇಶವನ್ನ ಕೊಡ್ರಿ, ನಮಗೆ ದ್ರಾವಿಡ ಸ್ಥಾನ ಅಂತಕ್ಕಂಥ ದೇಶವನ್ನು ನಿರ್ಮಾಣ ಮಾಡಿ ಅಂತಕ್ಕಂತಹ ಪ್ರಯತ್ನ ಜಾಸ್ತಿ ಆಗ್ತಾ ಹೋಯಿತು. ಇದು ಒಂದು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ. ಎಲ್ಲಿ ಯಾವ ದೇಶದಲ್ಲಿ ಪ್ರಾಂತೀಯತೆಯ ಭಾವನೆ ಜಾಸ್ತಿ ಆಗುತ್ತೋ ಅಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. 1980-85ರ ದಶಕದಲ್ಲಿ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರ ಆಡಳಿತಾವಧಿಯಲ್ಲಿ ಪಂಜಾಬಲ್ಲಿ ಖಲಿಸ್ತಾನ, ಏನು ಪಾಕಿಸ್ತಾನ, ಹಿಂದೂಸ್ತಾನ, ಖಲಿಸ್ತಾನ ಅಂತಕ್ಕಂತಹ ಒಂದು ಪ್ರತ್ಯೇಕ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಭಿಂಡ್ರನ್ವಾಲೆ ಅಂತಕ್ಕಂತಹ ಒಬ್ಬ ಪಂಜಾಬಿ ಸಿಖ್ ಜನಾಂಗದ ನಾಯಕ ತನ್ನದೇ ಆಗಿರ್ತಕ್ಕಂಥ ಪ್ರತ್ಯೇಕ ರಾಷ್ಟ್ರದ ನಿರ್ಮಾಣದ ಚಳುವಳಿಯನ್ನ ಹಮ್ಮಿಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ತಮಿಳುನಾಡನ್ನ ಪ್ರತ್ಯೇಕವಾಗಿ ದ್ರಾವಿಡ ಸ್ಥಾನ ಅಂತಕ್ಕಂಥ ದೇಶವಾಗಿ, ಪಂಜಾಬನ್ನ ಪ್ರತ್ಯೇಕವಾಗಿ ಖಲಿಸ್ತಾನ ಅಂತಕ್ಕಂತಹ ದೇಶವಾಗಿ, ಅದೇ ರೀತಿ ಜಮ್ಮು ಕಾಶ್ಮೀರವನ್ನ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತಕ್ಕಂತಹ ಒಂದು ಹೋರಾಟವಾಗಿರ್ಬೋದು, ಏನು ಈಶಾನ್ಯ ರಾಜ್ಯಗಳಿದ್ದಾವೆ ಅಸ್ಸಾಂ ಆಗಿರ್ಬೋದು, ಮೇಘಾಲಯ, ಮಿಜೋರಾಂ, ತ್ರಿಪುರಾ, ನಾಗಾಲ್ಯಾಂಡ್, ಈ ಎಲ್ಲ ಈಶಾನ್ಯ ರಾಜ್ಯಗಳು ಕೂಡ ಪ್ರತ್ಯೇಕತೆಯನ್ನ ಪ್ರತ್ಯೇಕ ರಾಷ್ಟ್ರಗಳಿಗಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಹೀಗಾಗಿ ರಾಷ್ಟ್ರೀಯ ಭಾವೈಕ್ಯತೆಗೆ ಪ್ರಾಂತೀಯವಾದ ಅಂತಕ್ಕಂಥ ಹೆಚ್ಚಾಗ್ತಾ ಹೋದ್ರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆಯ ಪ್ರಮಾಣ ಅಂತಕ್ಕಂಥದ್ದು ಕೂಡ ಹೆಚ್ಚಾಗುತ್ತೆ. ಎರಡನೇದಾಗಿ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ. ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆಯನ್ನ ಇಟ್ಟರೆ ಮುಂದುವರಿತಾ ಪ್ರಾಂತೀಯವಾದ ಜಾಸ್ತಿ ಆಗ್ತಾ ಹೋದ್ರೆ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಅಂತಕ್ಕಂಥದ್ದು ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ನಮಗಾಗಿನೇ ಒಂದು ಸಪರೇಟ್ ಆಗಿರ್ತಕ್ಕಂಥ ರಾಜ್ಯವನ್ನ ನೀಡ್ರಿ. ಇತ್ತೀಚೆಗೆ ಆಂಧ್ರ ಪ್ರದೇಶ ಅಂತಕ್ಕಂಥ ರಾಜ್ಯ ವಿಭಜನೆಯಾಗಿ ತೆಲಂಗಾಣ ಅಂತಕ್ಕಂಥ ರಾಜ್ಯ ನಿರ್ಮಾಣ ಆಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಅಂದ್ರೆ ನಾವು ಸಪರೇಟ್ ಆಗಿರ್ತಕ್ಕಂಥ ರಾಜ್ಯ ಮಾಡಿಕೊಂಡು ನಾವು ಅಭಿವೃದ್ಧಿಯನ್ನು ಹೊಂದುತ್ತೀವಿ, ನಮಗೆ ಅಭಿವೃದ್ಧಿಯನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಉತ್ತರ ಕರ್ನಾಟಕ, ಏನು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಭಾವನೆ ಏನಿದೆ, ಕೇವಲ ಕರ್ನಾಟಕದಲ್ಲಿ ದಕ್ಷಿಣದ ಜಿಲ್ಲೆಗಳು ಮಾತ್ರ ಅಭಿವೃದ್ಧಿಯನ್ನು ಹೊಂದುತ್ತವೆ, ನಮ್ಮನ್ನ ಅಭಿವೃದ್ಧಿಯಲ್ಲಿ ನಿರ್ಲಕ್ಷ್ಯ ಮಾಡಲಾಗಿದೆ. ಹಾಗಾಗಿ ನಮಗೆ ಪ್ರತ್ಯೇಕ ರಾಜ್ಯವನ್ನು ಕೊಡ್ರಿ. ಮಹಾರಾಷ್ಟ್ರದಲ್ಲಿ ವಿದರ್ಭ ಅಂತಕ್ಕಂತಹ ಜಿಲ್ಲೆಯನ್ನ ಸಪರೇಟ್ ಆಗಿರ್ತಕ್ಕಂಥ ರಾಜ್ಯವನ್ನು ಮಾಡಿ, ನಿರಂತರವಾಗಿ ಬರಗಾಲ ಬರುತ್ತೆ, ತೊಂದರೆ ಆಗ್ತಾ ಇದೆ, ಜನ ಸಂಕಷ್ಟಕ್ಕಿದ್ದಾರೆ, ನಾವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಆಗ್ತಾ ಇಲ್ಲ, ಸೋರ್ಸ್ ಸಿಗ್ತಾ ಇಲ್ಲ. ಅದೇ ರೀತಿ ಕರ್ನಾಟಕ ಮಡಿಕೇರಿ ಅಂತಕ್ಕಂಥ ಜಿಲ್ಲೆಯನ್ನ ಸಪರೇಟ್ ಆಗಿರ್ತಕ್ಕಂಥ ರಾಜ್ಯವನ್ನು ಮಾಡ್ರಿ. ಹೀಗೆ ಪ್ರಾಂತೀಯತೆಯ ಭಾವನೆ ಹೆಚ್ಚಾಗ್ತಾ ಹೋಯ್ತು. ನಾವು ನನ್ನ ಪ್ರಾಂತ
ಪ್ರದೇಶಗಳು ಪ್ರತ್ಯೇಕವಾಗಿರ್ತಕ್ಕಂತಹ ರಾಜ್ಯಗಳ ಸ್ಥಾನಮಾನವನ್ನ, ಸ್ವತಂತ್ರ ರಾಜ್ಯಗಳ ಸ್ಥಾನಮಾನವನ್ನು ನೀಡ್ರಿ ಅಂತಕ್ಕಂತಹ ಬೇಡಿಕೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಪ್ರಾಂತೀಯವಾದ ದೇಶದ ಮೇಲಿನ ನಿಷ್ಠೆಯನ್ನು ನಿರ್ಲಕ್ಷಿಸಿ ನಿರ್ದಿಷ್ಟ ಪ್ರಾಂತವೊಂದರ ಮೇಲಿನ ಅತಿಯಾಗಿರ್ತಕ್ಕಂತಹ ನಿಷ್ಠೆ ಏನಿದೆ ಆ ಭಾವನೆ ಜಾಸ್ತಿ ಆಗ್ತಾ ಹೋಗ್ತು ಅಂತ ಹೇಳಿದ್ರೆ ಪ್ರಾಂತೀಯವಾದದ ಪರಿಣಾಮ ಜಾಸ್ತಿ ಆಗುತ್ತೆ. ಏನಾಗುತ್ತಪ್ಪ ಪರಿಣಾಮ ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಏನು ದ್ರಾವಿಡಸ್ಥಾನ, ಖಲಿಸ್ತಾನ, ಜಮ್ಮು ಕಾಶ್ಮೀರ ಮತ್ತು ಈಶಾನ್ಯ ರಾಜ್ಯಗಳಿದ್ದಾವೆ ಅವೆಲ್ಲವುಗಳು ಕೂಡ ತಮ್ಮದೇ ಆಗಿರ್ತಕ್ಕಂತಹ ಪ್ರತ್ಯೇಕವಾಗಿರ್ತಕ್ಕಂತಹ ರಾಷ್ಟ್ರವನ್ನು ನಿರ್ಮಾಣ ಮಾಡ್ರಿ ಅಂತಕ್ಕಂಥ ಬೇಡಿಕೆಯನ್ನು ಇಡ್ತಾರೆ. ಅದೇ ರೀತಿ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ, ಸಪರೇಟ್ ಆಗಿರ್ತಕ್ಕಂಥ ರಾಜ್ಯ ಮಾಡ್ರಿ, ರಾಜ್ಯ ದೊಡ್ಡ ಪ್ರಮಾಣದಲ್ಲಿ ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ರೆ ನಮ್ಮ ಕಡೆಗೆ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ರಾಜ್ಯ ಹೊಸ ರಾಜ್ಯ ಆಯ್ತು. ಇನ್ನೂ ಹಲವಾರು ರೀತಿಯ ಇರ್ತಕ್ಕಂಥ ಹೋರಾಟಗಳು, ಸಪರೇಟ್ ಆಗಿರ್ತಕ್ಕಂಥ ರಾಜ್ಯ ಮಾಡ್ರಿ, ವಿದರ್ಭ ಆಗಿರ್ಬೋದು, ಮಹಾರಾಷ್ಟ್ರದ ವಿದರ್ಭ ಜಿಲ್ಲೆ ಆಗಿರ್ಬೋದು, ಅದೇ ರೀತಿ ನಮ್ಮ ಕರ್ನಾಟಕದ ಮಡಿಕೇರಿ ಆಗಿರ್ಬೋದು, ಗೋರ್ಖಾಲ್ಯಾಂಡ್ ಅಂತಕ್ಕಂಥ ರಾಜ್ಯವನ್ನು ಬೇಡಿಕೆ ಇರ್ತಕ್ಕಂಥದ್ದಾಗಿರ್ಬೋದು, ಹೀಗೆ ಹಲವಾರು ರಾಜ್ಯಗಳು ತಮ್ಮದೇ ಆಗಿರ್ತಕ್ಕಂತಹ ರಾಜ್ಯಗಳ ಬೇಡಿಕೆಯನ್ನು ನೀಡತಕ್ಕಂಥದ್ದನ್ನು ಕಾಣಬಹುದು. ಮುಂದುವರಿತಾ ಪೂರ್ಣ ಪ್ರಮಾಣದ ರಾಜ್ಯಗಳ ಬೇಡಿಕೆ ಏನು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅವಕ್ಕೆ ನಿಗದಿತವಾಗಿರ್ತಕ್ಕಂತಹ ಸವಲತ್ತುಗಳನ್ನು, ನಿಗದಿತವಾಗಿರ್ತಕ್ಕಂಥ ಆಡಳಿತಾತ್ಮಕ ಮಿತಿಯನ್ನ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದನ್ನ ಕಾಣಬಹುದು. ಆ ಮಿತಿಯನ್ನು ನಮಗೆ ತೆಗಿರಿ, ಆ ಮಿತಿಯನ್ನು ಹೊರತುಪಡಿಸಿ ನಮಗೆ ನಿಗದಿತವಾಗಿರ್ತಕ್ಕಂತಹ ಸ್ವತಂತ್ರ ರಾಜ್ಯವನ್ನು ನೀಡ್ರಿ, ಸ್ವತಂತ್ರ ರಾಜ್ಯದ ಸ್ಥಾನಮಾನವನ್ನು ನೀಡ್ರಿ ಅಂತಕ್ಕಂತಹ ಬೇಡಿಕೆ ದಿನದಿಂದ ದಿನಕ್ಕೆ ಏನಾಗ್ತಿದೆ ಹೆಚ್ಚಾಗ್ತಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಇನ್ನು ಕೊನೆಯದಾಗಿ ಅಂತರರಾಜ್ಯ ವಿವಾದಗಳು. ಪ್ರಾಂತೀಯತೆ ಹೆಚ್ಚಾದ್ರೆ ಮುಂದುವರಿತಾ ಅಂತರ ರಾಜ್ಯ ವಿವಾದಗಳು, ಅಂತರರಾಜ್ಯ ವಿವಾದಗಳು ಹೆಚ್ಚಾಗ್ತವೆ. ಅಂತರರಾಜ್ಯ ವಿವಾದಗಳು ಮೂಡ್ತವೆ. ಪ್ರಾಂತೀಯವಾದ ಅಥವಾ ಪ್ರಾಂತೀಯತೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋದ್ರೆ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇದು ನನ್ನ ರಾಜ್ಯ, ಯಾರಾದ್ರೇನೋ ಎಲ್ಲಾದ್ರೇನೋ ನಾವೆಲ್ಲ ಭಾರತೀಯರು ಅಂತಕ್ಕಂಥ ವಿಶಾಲ ಭಾವನೆ ಅಂತಿದ್ರೆ ಏನೂ ಆಗಲ್ಲ. ಆದರೆ ಪ್ರಾಂತೀಯತೆಯ ಭಾವನೆ ಹೆಚ್ಚಾಗ್ತಾ ಹೋದ್ರೆ ಅಂತರರಾಜ್ಯ ಗಡಿ ವಿವಾದಗಳಾಗಿರ್ಬೋದು, ಭಾಷಾ ವಿವಾದಗಳಾಗಿರ್ಬೋದು, ಏನಿದ್ರೆ ನದಿ ನೀರಿನ ಹಂಚಿಕೆಯ ವಿವಾದಗಳಾಗಿರ್ಬೋದು, ಹಲವಾರು ವಿವಾದಗಳಾಗ್ತವೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕರ್ನಾಟಕ ಗೋವಾ, ಕರ್ನಾಟಕ ಮಹಾರಾಷ್ಟ್ರ, ಕರ್ನಾಟಕ ಆಂಧ್ರ ಪ್ರದೇಶ, ಕರ್ನಾಟಕ ತಮಿಳುನಾಡುಗಳ ನಡುವೆ ನಿರಂತರವಾಗಿರ್ತಕ್ಕಂತಹ ಸಂಘರ್ಷ ಬಂದಿರತಕ್ಕಂಥ ಕರ್ನಾಟಕ ಮತ್ತು ಕೇರಳ ಗಡಿ ಸಂಬಂಧಪಟ್ಟಿರ್ತಕ್ಕಂತಹ ಹಂಚಿಕೆ, ಬೆಳಗಾವಿ ಅಲ್ಲಿ ತಿಕ್ಕಾಟ ಆಗಿರ್ಬೋದು, ಮಹಾರಾಷ್ಟ್ರ ನಡುವೆ ಆಗಿರ್ಬೋದು, ಅದೇ ರೀತಿ ಕರ್ನಾಟಕ ಮತ್ತು ಗೋವಾ ನಡುವೆ ಮಾಂಡೋವಿ ನದಿ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಏನು ನಮ್ಮ ಅವ್ರ ನಡುವೆ ಆಗ್ತಿರ್ತಕ್ಕಂತಹ ನದಿ ನೀರಿನ ಹಂಚಿಕೆ ವಿವಾದ ಆಗಿರ್ಬೋದು, ನಮ್ಮ ಮತ್ತು ತಮಿಳುನಾಡಿನ ನಡುವೆ ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ. ಒಂದು ಬಾರಿ ಕೇಳ್ತಾರೆ, ಪ್ರಪಂಚದ ಅತ್ಯಂತ ಹಳೆಯ ನದಿ ನೀರಿನ ವಿವಾದ ಯಾವ್ದಾದ್ರು ಇದ್ರೆ ಅದು ಕಾವೇರಿ ನದಿ ನೀರಿನ ವಿವಾದ. ಅದು ಶತಮಾನಗಳಷ್ಟು ಹಳೆಯದು. ಬ್ರಿಟಿಷ್ ಕಾಲದಲ್ಲೇ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಒತ್ತಡ, ಸಂಘರ್ಷ, ಏನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿವಾದಗಳು ಬಂದಿರತಕ್ಕಂಥದ್ದನ್ನ ಕಾಣಬಹುದು. ಕರ್ನಾಟಕ ಹಾಗೂ ಕೇರಳದ ನಡುವೆ, ಕೇರಳದ ಕಾಸರಗೋಡಿನಲ್ಲಿ ಕನ್ನಡಿಗರು ಜಾಸ್ತಿ ಇದ್ದಾರೆ, ಅದನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತಕ್ಕಂತಹ ಕೆಲವೊಂದು ಏನು ಗಡಿ ವಿವಾದಗಳಿದ್ದಾವೆ. ಇವೆಲ್ಲವುಗಳು ಕೂಡ ಪ್ರಾಂತೀಯ ಭಾವನೆ, ದೇಶದ ಮೇಲೆ ಅಭಿಮಾನ ಅಥವಾ ದೇಶದ ಮೇಲೆ ನಿಷ್ಠೆ ಕಡಿಮೆಯಾಗಿ ಪ್ರಾಂತದ ಮೇಲಿನ ವಿಶೇಷವಾಗಿರ್ತಕ್ಕಂಥ ಕಾಳಜಿ, ಅಭಿಮಾನ ಅಂತಕ್ಕಂಥದ್ದು ಹೆಚ್ಚಾಯಿತು ಅಂತ ಹೇಳಿದ್ರೆ ಅಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಬರುತ್ತೆ, ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಬರುತ್ತೆ, ಸ್ವತಂತ್ರ ರಾಜ್ಯಕ್ಕಾಗಿ ಬೇಡಿಕೆ ಬರುತ್ತೆ. ಅದೇ ರೀತಿ ಅಂತರರಾಜ್ಯ ವಿವಾದಗಳು, ಗಡಿ ವಿವಾದ ಸಂಬಂಧಪಟ್ಟಂಗೆ, ಭಾಷಾ ವಿವಾದ ಸಂಬಂಧಪಟ್ಟಂಗೆ, ನದಿ ನೀರಿನ ಹಂಚಿಕೆಯ ವಿವಾದ ಸಂಬಂಧಪಟ್ಟಂಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಂಘರ್ಷಗಳು ಬರ್ತಕ್ಕಂಥದ್ದನ್ನು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂಥ ಘಟನಾವಳಿಗಳು ದೇಶದಲ್ಲಿ ಆಗಿದ್ದಾಗಿ ಜರುಗೋದ್ರಿಂದ ಭಾವೈಕ್ಯತೆ ಅಂತಕ್ಕಂಥದ್ದನ್ನು ಸಾಧಿಸಲಿಕ್ಕೆ ಒಂದು ದೊಡ್ಡ ಸವಾಲಾಗಿ ಪ್ರಾಂತೀಯತೆಯನ್ನು ಕಾಣಬಹುದು. ನೆಕ್ಸ್ಟ್ ಎರಡನೇದಾಗಿ ಕೋಮುವಾದ. ಕೋಮುವಾದ ಎಕ್ಸಾಂಪಲ್ ಕೇಳಿದ್ರೆ 2 ಮಾರ್ಕ್ಸ್ಗೆ ಕೋಮುವಾದ ಎಂದರೇನು ಬರೆಯಿರಿ ಅಂತ ಕೇಳ್ತಾರೆ 2 ಮಾರ್ಕ್ಸ್ಗೆ. ಒಂದು ಕೋಮಿನವರ ಭಾವನೆಯನ್ನ ಇನ್ನೊಂದು ಕೋಮಿನವರು ಉದ್ದೇಶಪೂರ್ವಕವಾಗಿ ವಿರೋಧಿಸಿದ್ರೆ ಅದನ್ನು ನಾವು ಕೋಮುವಾದ ಅಂತ. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಡ್ರಿ. 2 ಮಾರ್ಕ್ಸ್ ಪ್ರಶ್ನೆ. ಒಂದು ಕೋಮಿನವರ ಭಾವನೆಯನ್ನ, ಆಚರಣೆಯನ್ನ, ನಂಬಿಕೆಯನ್ನ ಇನ್ನೊಂದು ಕೋಮಿನ ಜನ ಉದ್ದೇಶಪೂರ್ವಕವಾಗಿ ವಿರೋಧಿಸಿದ್ರೆ ಅದನ್ನು ನಾವು ಕೋಮುವಾದ. ಗಣೇಶನ ಹಬ್ಬದ ದಿನ ನಾವು ಗಣೇಶನ ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಮುಸಲ್ಮಾನ್ ಬಾಂಧವರನ್ನು ವಿರೋಧಿಸಿದ್ರೆ ದಟ್ ಇಸ್ ಕಾಲ್ಡ್ ಕಮ್ಯುನಲಿಸಂ, ಕೋಮುವಾದ. ಅದೇ ರೀತಿ ರಂಜಾನ್ ಹಬ್ಬ
ಅದೇ ರೀತಿ ಬಕ್ರೀದ್ ಹಬ್ಬ ಬೇರೆ ಹಬ್ಬಗಳ ಸಂದರ್ಭದಲ್ಲಿ ಅವ್ರು ಮಾಡ್ತಕ್ಕಂಥ ಮೆರವಣಿಗೆ ಹಿಂದೂ ಧರ್ಮದವರು ಅಥವಾ ಬೇರೆ ಧರ್ಮದವರು ವಿರೋಧಿಸಿದ್ರೆ ಅದನ್ನು ನಾವು ಕೋಮುವಾದ, ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ದೇಶದಾದ್ಯಂತ ಆಗಿಂದಾಗೆ ಸಂಭವಿಸ್ತಾ ಇದ್ದಾವೆ. ಇತ್ತೀಚೆಗೆ ಮುಜಾಫರ್ ನಗರ, ಏನೋ ಉತ್ತರ ಪ್ರದೇಶದ ಮುಜಾಫರ್ ನಗರ ಅಂತಕ್ಕಂಥ ನಗರದಲ್ಲಿ ನಡೆದಿರ್ತಕ್ಕಂಥ ಒಂದು ದೊಡ್ಡ ಗಲಾಟೆ, ಒಂದು ದೊಡ್ಡ ಘರ್ಷಣೆ ಏನಿದೆ ಅದು ಕೂಡ ಒಂದು ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದನ್ನ ಕಾಣಬಹುದು. ಏನು ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಿರ್ತಕ್ಕಂತಹ KJHD ಮತ್ತು BJHD ಅಂತಕ್ಕಂತಹ ಒಂದು ಪ್ರಕರಣ ಏನಿದೆ, ಅಲ್ಲಿ ಹಿಂದೂ ಮುಸಲ್ಮಾನ್ ಬಾಂಧವರ ನಡುವೆ ನಡೆದಿರ್ತಕ್ಕಂತಹ ಘರ್ಷಣೆ ಏನಿದೆ, ಈ ರೀತಿಯಾಗಿರ್ತಕ್ಕಂತಹ ಘಟನೆಗಳು ದೇಶದಲ್ಲಿ ಆಗಿಂದಾಗೆ ಸಂಭವಿಸ್ತಾ ಇರೋದ್ರಿಂದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವೆಲ್ಲ ಜನ ಒಂದೇ ಅಂತ ಹೇಳಿರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಘಟನೆ ಕೋಮುವಾದ, ಬೇರೆ ಬೇರೆ ಹಿಂದೂ ಮುಸಲ್ಮಾನರ ನಡುವೆ, ಹಿಂದೂ ಕ್ರೈಸ್ತರ ನಡುವೆ, ಬೌದ್ಧ ನಡುವೆ, ಜೈನರ ನಿರಂತರವಾಗಿ ಘರ್ಷಣೆ ಆಗ್ತಾ ಇದ್ರೆ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯನ್ನು ಬರಲಿಕ್ಕೆ ಸಾಧ್ಯ ಆಗಲ್ಲ. ನಿರಂತರವಾಗಿ ಘರ್ಷಣೆ, ಅವ್ರು ನೋಡಿಬೇಕು ಇವ್ರು ನೋಡಿಬೇಕು, ಈ ಭಾವನೆ ನಿರಂತರ ಘರ್ಷಣೆಯ ಭಾವನೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಭಾವೈಕ್ಯತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೋಮುವಾದ ಅಂತಕ್ಕಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಗೆ ಇತ್ತೀಚಿನ ದಿನದಲ್ಲಿ ಒಂದು ಬಹುದೊಡ್ಡ ಸವಾಲಾಗಿ ಕಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್ ಮೂರನೇದಾಗಿ ಭಾಷಾವಾದ. ಇದನ್ನು ಕೂಡ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಭಾಷಾವಾದ ಎಂದರೆ ಏನು? ಭಾಷಾವಾದ ಅಂತ ಹೇಳಿದ್ರೆ ತನ್ನ ಭಾಷೆಯ ಮೇಲೆ ವಿಶೇಷವಾಗಿರ್ತಕ್ಕಂತಹ ಗೌರವ, ಆದರ, ನಿಷ್ಠೆಯನ್ನು ಹೊಂದಿ ಇತರ ಭಾಷೆಯನ್ನು ವಿರೋಧಿಸ್ತಕ್ಕಂಥದ್ದನ್ನು ನಾವು ಭಾಷಾವಾದ ಅಂತ ಕರೀತೀವಿ. ವೆರಿ ಸಿಂಪಲ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇತರ ಭಾಷೆಗಳನ್ನ ವಿರೋಧಿಸಿ ತನ್ನ ಭಾಷೆಯ ಮೇಲೆ ವಿಶೇಷವಾಗಿರ್ತಕ್ಕಂತಹ ಗೌರವ, ಆಧಾರಗಳನ್ನ, ಅಭಿಮಾನವನ್ನ, ನಿಷ್ಠೆಯನ್ನು ಹೊಂದಿದ್ರೆ ಅದನ್ನು ನಾವು ಹೇಳ್ತೀವಿ ಭಾಷಾವಾದ ಅಂತ ಕರಿತೀವಿ. ಭಾಷಾವಾದ ಅಂತಕ್ಕಂತಹ ಪ್ರಕರಣ ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ದೊಡ್ಡ ತೊಡಕಾಗಿ ಕಾಣ್ತಾ ಇದೆ. ನನ್ನ ಭಾಷೆನೇ ಉತ್ತಮ, ನನ್ನ ಭಾಷೆನೇ ಶ್ರೇಷ್ಠ ಅಂತಕ್ಕಂಥ ಭಾವನೆ ಏನಿದೆ ಅದು ಜನರಲ್ಲಿ, ದೇಶದ ಜನರಲ್ಲಿ ಭಾವೈಕ್ಯತೆಯಿಂದ ಇರಲಿಕ್ಕೆ ಬಿಡ್ತಾ ಇಲ್ಲ. ಹಲವಾರು ರೀತಿಯಾಗಿರ್ತಕ್ಕಂಥ ಗಲಾಟೆ ಆಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಗಮನಿಸಬಹುದು. ಮಾಧ್ಯಮದಲ್ಲಿ ಬರುತ್ತೆ, ಕನ್ನಡಿಗರು ಮತ್ತು ತಮಿಳಿಗರ ನಡುವೆ. ನಾವಲ್ಲಿ ಹೋದಾಗ ತಮಿಳು ಮಾತಾಡಿದ್ರು ಅಥವಾ ಕನ್ನಡದ ಧ್ವಜವನ್ನು ಹಾಕೊಂಡ್ಬಂದ್ರು, ಆ ಧ್ವಜವನ್ನ ಕಿತ್ತಾಕ್ತಕ್ಕಂಥದ್ದು, ಆ ಕನ್ನಡವನ್ನ ಮಾತಾಡಿದ್ರೆ ಬಡಿತಕ್ಕಂಥ ಪ್ರಕರಣ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಬಂದಾಗ ತಮಿಳಿಗರ ಮೇಲೆ, ತೆಲುಗರ ಮೇಲೆ, ಮರಾಠಿಗರ ಮೇಲೆ, ಬೇರೆ ಬೇರೆ ಭಾಷೆಯನ್ನು ಆಡ್ತಕ್ಕಂಥ ಜನರ ನಡುವೆ ನಿರಂತರವಾಗಿ ದೇಶದಲ್ಲಿ ಆಗಿಂದಾಗೆ ಘರ್ಷಣೆಯ ಪ್ರಕರಣಗಳು ನಡೀತಿರೋದ್ರಿಂದ ರಾಷ್ಟ್ರೀಯ ಭಾವೈಕ್ಯತೆಗೆ ಭಾಷಾವಾದ ಅಂತಕ್ಕಂಥದ್ದು ಇತ್ತೀಚಿನ ದಿನಮಾನದಲ್ಲಿ ಒಂದು ದೊಡ್ಡ ತೊಡಕಾಗ್ತದೆ. ನಮ್ಮ ಭಾಷೆಯ ಮೇಲೆ, ನಮ್ಮ ಮಾತೃಭಾಷೆಯ ಮೇಲೆ ಅಭಿಮಾನ ಇರಬೇಕು, ಆದರೆ ಇತರ ಭಾಷೆಯನ್ನು ಕೂಡ ನಾವು ಗೌರವಿಸಬೇಕು. ಅವರು ಅದೇ ರೀತಿಯಾಗಿರ್ತಕ್ಕಂಥ ಮಾತೃಭಾಷೆಯನ್ನು ಹೊಂದಿರ್ತಾರೆ ಅಂತಕ್ಕಂತಹ ಭಾವನೆ ಜನರಲ್ಲಿ ಬಂದಾಗ ಯಾವುದೇ ಭಾಷಾವಾದದ ಸಮಸ್ಯೆ ಆಗಲ್ಲ. ಆದರೆ ನನ್ನ ಭಾಷೆನೇ ಶ್ರೇಷ್ಠ, ನನ್ನ ಭಾಷೆನೇ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ಕೊಂಡಾಗ ಅಲ್ಲಿ ಭಾವೈಕ್ಯತೆಯನ್ನು ಮೂಡಿಸಲಿಕ್ಕೆ ಭಾಷಾವಾದ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಸವಾಲಾಗಿ ಕಾಡ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ನಾಲ್ಕನೇದಾಗಿ ಉಗ್ರವಾದ ಮತ್ತು ಭಯೋತ್ಪಾದನೆ. ಉಗ್ರವಾದ ಮತ್ತು ಭಯೋತ್ಪಾದನೆ. ಉಗ್ರವಾದ ಮತ್ತು ಭಯೋತ್ಪಾದನೆ ಅಂತಕ್ಕಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಗೆ ಇತ್ತೀಚಿನ ದಿನಮಾನದಲ್ಲಿ ಒಂದು ಬಹುದೊಡ್ಡ ಸವಾಲಾಗಿ ಕಾಡ್ತಿರ್ತಕ್ಕಂಥದ್ದನ್ನ ಕಾಣಬಹುದು. ಉಗ್ರವಾದ ಅಥವಾ ಭಯೋತ್ಪಾದನೆ ಅಂತ ಹೇಳಿದ್ರೆ ನಾಗರಿಕ ಜನರ ಜೀವನದಲ್ಲಿ ಶಸ್ತ್ರಸಜ್ಜಿತ ಗುಂಪೊಂದು ತಮ್ಮ ಬೇಡಿಕೆಯ ಈಡೇರಿಕೆಗಾಗಿ ಭಯ, ಹಿಂಸೆ, ಕ್ರೌರ್ಯದ ಮೂಲಕ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ತಕ್ಕಂಥ ನಾವು ಭಯೋತ್ಪಾದನೆ ಅಥವಾ ಉಗ್ರವಾದ. ನಾಗರಿಕ ಜನರ ಜೀವನದಲ್ಲಿ ಭಯವನ್ನ ಉಂಟು ಮಾಡೋದ್ರ ಮೂಲಕ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ತಕ್ಕಂಥ ನಾವು ಭಯೋತ್ಪಾದನೆ. ನಾಗರಿಕ ಜನರ ಜೀವನದಲ್ಲಿ ಸಾಮಾನ್ಯವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿರ್ತಕ್ಕಂಥ ಜನರ ಜೀವನದಲ್ಲಿ ಏನ್ ಮಾಡೋದು? ಭಯವನ್ನು ಉಂಟು ಮಾಡ್ತಕ್ಕಂಥದ್ದು, ಹಿಂಸೆ, ಕ್ರೌರ್ಯ, ರಕ್ತಪಾತವನ್ನು ಮಾಡಿ ಭಯವನ್ನು ಉಂಟು ಮಾಡಿ ಅದರ ಮೂಲಕ ತಮ್ಮ ಬೇಡಿಕೆಯನ್ನ, ತಮ್ಮ ಡಿಮ್ಯಾಂಡ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ತಕ್ಕಂತಹ ಜನರ ಗುಂಪನ್ನು ನಾವು ಭಯೋತ್ಪಾದಕರು ಅಥವಾ ಉಗ್ರಗಾಮಿಗಳು ಅಂತೇಳಿ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಯನ್ನು ಕೂಡ ದೇಶದಲ್ಲಿ ಆಗಿಂದಾಗೆ ಬಾಂಬ್ ಎಕ್ಸ್ಪ್ಲೋಡ್ಸ್ ಅಥವಾ ವಿಮಾನವನ್ನು ಹೈಜಾಕ್ ಮಾಡ್ತಕ್ಕಂಥ ಪ್ರಕರಣಗಳಾಗಿರ್ಬೋದು, ಅಥವಾ ಟ್ರೈನನ್ನು ಅಡಿ ತಪ್ಪಿಸ್ತಕ್ಕಂಥ ಪ್ರಕರಣಗಳಾಗಿರ್ಬೋದು. ಅಂದ್ರೆ ನಾಗರಿಕ ಜನರ ಜೀವನದಲ್ಲಿ, ನೆಮ್ಮದಿಯಾಗಿ ಬದುಕಿರ್ತಕ್ಕಂಥ ಜನರ ಜೀವನದಲ್ಲಿ ಭಯವನ್ನು ಉಂಟು ಮಾಡಿ ತಮ್ಮ ಡಿಮ್ಯಾಂಡ್ಸ್ ಅನ್ನ, ತಮ್ಮ ಬೇಡಿಕೆಯನ್ನ ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥ ಜನರ ಗುಂಪು ಏನಿದೆ ಅದು ಜನರಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನ, ಸವಾಲನ್ನು ತಂದುಕೊಡ್ತಾ ಇದೆ. ಈ ರೀತಿಯ ಪ್ರಕರಣಗಳು ದೇಶದಲ್ಲಿ ಆಗಿಂದಾಗೆ ಆಗ್ತಾ ಇದ್ರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲಿಕ್ಕೆ ಆಗಲ್ಲ. ಜನರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾವ ಬಾಂಬ್ ಸಿಡಿಯುತ್ತೋ, ಅಥವಾ ನಾನು ಹತ್ತಿರ್ತಕ್ಕಂಥ ಟ್ರೈನ್ ಯಾವಾಗ ಕೆಳಗೆ ಬೀಳುತ್ತೋ, ಅಥವಾ ನಾನು ಹತ್ತಿರ್ತಕ್ಕಂಥ ಫ್ಲೈಟ್ ಯಾವಾಗ ಹೈಜಾಕ್ ಆಗುತ್ತೋ ಅಂತಕ್ಕಂಥ ಭಯ ನಿರ್ಮಾಣ ಆಗುತ್ತೆ. ದೇಶದ ಮೇಲೆ ಅಭಿಮಾನ ಬರಲ್ಲ, ನಿರಂತರವಾಗಿ ಸಮಸ್ಯೆ ಉಂಟಾಗುತ್ತೆ. ಇಂಥ ಸನ್ನಿವೇಶ ನಿರ್ಮಾಣ
ದೇಶದಲ್ಲಿರ್ತಕ್ಕಂಥ ಸರ್ಕಾರ ನಿರಂತರವಾಗಿ ಆರ್ಮಿಗೆ ಅಥವಾ ನಿರಂತರವಾಗಿ ಭಯೋತ್ಪಾದಕ ನಿಗ್ರಹ ದಳಕ್ಕೆ ಹೆಚ್ಚು ಹಣವನ್ನು ವಿನಿಯೋಗ ಮಾಡಬೇಕು ಹೊರತು ಏನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆಗಲ್ಲ. ಅಭಿವೃದ್ಧಿಗೆ ಮಾರಕ ಆಗುತ್ತೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಈ ಮೇಲ್ಕಂಡ ಎಲ್ಲ ಸಮಸ್ಯೆಗಳು ನಿವಾರಣೆಯಾದಾಗ ಮಾತ್ರ ದೇಶ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಮುಖವಾಗಿ ನಮ್ಮ ದೇಶದಲ್ಲಿ 4 ಮೂಲದ ಉಗ್ರಗಾಮಿ ಘಟನೆಗಳು ನಡೀತಿರ್ತಕ್ಕಂಥದ್ದನ್ನು ಕಾಣಬಹುದು. ಮೊದಲಾಗಿ ಪಂಜಾಬ್ನಲ್ಲಿ ಖಲಿಸ್ತಾನ ಮೂಲದ ಉಗ್ರವಾದ, ಅದು ಈಗೇನು ಸದ್ಯಕ್ಕಿಲ್ಲ, ಅದು ನಿಷ್ಕ್ರಿಯ ಆಗಿದೆ. ಪಂಜಾಬ್ನಲ್ಲಿ ಖಲಿಸ್ತಾನ ಮೂಲದ ಉಗ್ರವಾದ. ಎರಡನೇದಾಗಿ ಕಾಶ್ಮೀರದ ಉಗ್ರವಾದಿಗಳ ಭಯೋತ್ಪಾದನೆ. ಏನು ಕಾಶ್ಮೀರವನ್ನ, ಜಮ್ಮು ಕಾಶ್ಮೀರವನ್ನ ಒಂದು ಸ್ವತಂತ್ರ ರಾಷ್ಟ್ರ ಮಾಡಬೇಕು ಅಂತಕ್ಕಂತಹ ಏನು ಹೋರಾಟ ನಡೀತಿದೆ, ಇವತ್ತು ಕೂಡ ಪ್ರಸ್ತುತ ನಡೀತಿರ್ತಕ್ಕಂಥದ್ದನ್ನು ಕಾಣಬಹುದು. ಆ ಮೂಲದ ಉಗ್ರವಾದ ಘಟನೆಗಳು. ಮೂರನೇದಾಗಿ ಪಶ್ಚಿಮ ಬಂಗಾಳ, ಬಿಹಾರ, ಮಧ್ಯಪ್ರದೇಶ, ಒರಿಸ್ಸಾ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಛತ್ತೀಸ್ಗಢ, ಜಾರ್ಖಂಡ್ ರಾಜ್ಯಗಳಲ್ಲಿ 318 ಜಿಲ್ಲೆಗಳಲ್ಲಿ ನಕ್ಸಲ್ ಚಟುವಟಿಕೆ ಅಂತಕ್ಕಂಥದ್ದು, ಹಿಂಸಾತ್ಮಕ ಕೃತ್ಯ, ನಕ್ಸಲ್ ಮೂಲದ ಭಯೋತ್ಪಾದನಾ ಕೃತ್ಯಗಳು ದೇಶದಲ್ಲಿ ಈ ಜಿಲ್ಲೆಗಳಲ್ಲಿ ನಡೀತಿರ್ತಕ್ಕಂತಹ ಪ್ರಕರಣಗಳನ್ನು ನಾವು ಕಾಣಬಹುದು. ಇನ್ನು ಅಸ್ಸಾಂನ ಉಲ್ಫಾ ಉಗ್ರ ಅಂತಕ್ಕಂತಹ ಒಂದು ಘಟನೆ, ಉಲ್ಫಾ ಯೂನಿಯನ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತಕ್ಕಂತಹ ಒಂದು ಘಟನೆ ಏನಿದೆ, ಒಂದು ಯೂನಿಯನ್ ಏನಿದೆ, ಸಂಘಟನೆ ಏನಿದೆ, ಈ ಪ್ರಮುಖ 4 ಮೂಲಗಳಿಂದ ಏನು ಪಂಜಾಬ್ನ ಖಲಿಸ್ತಾನ ಆಗಿರ್ಬೋದು, ಜಮ್ಮು ಮತ್ತು ಕಾಶ್ಮೀರದ ಸ್ವತಂತ್ರ ಹೋರಾಟ ಆಗಿರ್ಬೋದು, ಅದೇ ರೀತಿ ನಕ್ಸಲ್ವಾದ ಆಗಿರ್ಬೋದು, ಅದೇ ರೀತಿ ಅಸ್ಸಾಂನ ಉಲ್ಫಾ ಸಂಘಟನೆ, ಉಗ್ರಗಾಮಿ ಸಂಘಟನೆ, ಈ ಪ್ರಮುಖ 4 ಮೂಲದ ಉಗ್ರಗಾಮಿ ಸಂಘಟನೆಗಳು ನಮ್ಮ ದೇಶದಲ್ಲಿ ಸದ್ಯಕ್ಕೆ ಸಕ್ರಿಯವಾಗಿ ಕಾರ್ಯಚಟುವಟಿಕೆಯನ್ನು, ಪಂಜಾಬ್ನ ಖಲಿಸ್ತಾನದ ಚಟುವಟಿಕೆ ಸದ್ಯಕ್ಕೆ ನಿಂತಿದೆ. ಜಮ್ಮು ಕಾಶ್ಮೀರದ ಉಗ್ರಗಾಮಿ ಚಟುವಟಿಕೆಗಳು ಆಗಿಂದಾಗಿ ನಡೀತಿರ್ತಕ್ಕಂಥದ್ದನ್ನು ಕಾಣಬಹುದು. ಸೇನೆ ಮತ್ತು ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿ ನಡೆದಿರ್ತಕ್ಕಂಥ ಪ್ರಕರಣ ಕಾಣಬಹುದು. ಇನ್ನು ನಕ್ಸಲ್ ಅಥವಾ ಜೊತೆಗೆ ಮಾವೋವಾದಿ ಪ್ರಕರಣ ಅಂತಕ್ಕಂಥದ್ದು ಕೂಡ ಏನು ಕಲ್ಕತ್ತಾ ಆಗಿರ್ಬೋದು, ಪಶ್ಚಿಮ ಬಂಗಾಳ, ಜಾರ್ಖಂಡ್, ಬಿಹಾರ ಈ ಭಾಗದಲ್ಲಿ ಕೆಲವೊಂದು ರೀಸನ್ಸ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು, ಆಂಧ್ರ ಪ್ರದೇಶ ಆಗಿರ್ಬೋದು, ಅದರ ಜೊತೆಗೆ ಒರಿಸ್ಸಾ ಆ ಭಾಗದಲ್ಲೂ ಕೂಡ ನಕ್ಸಲ್ ಚಟುವಟಿಕೆ ಮತ್ತು ಮಾವೋವಾದಿ ಘಟನೆಗಳು ನಡೆದಿರ್ತಕ್ಕಂಥದ್ದನ್ನು ಕಾಣಬಹುದು. ಇನ್ನು ಉಳಿದಿರ್ತಕ್ಕಂಥ ಉಲ್ಫಾ ಉಗ್ರಗಾಮಿ ಸಂಘಟನೆ, ಯೂನಿಯನ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತಕ್ಕಂಥ ಅಸ್ಸಾಂ ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಕೆಲವೊಂದು ಏನು ಈ ಒಂದು ಭಯೋತ್ಪಾದಕ ಚಟುವಟಿಕೆಗಳು ದೇಶದಲ್ಲಿ ಸಕ್ರಿಯ ಆಗಿರ್ತಕ್ಕಂಥದ್ದನ್ನು ಕಾಣಬಹುದು. ಇಷ್ಟು ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೇನು, ಭಾವೈಕ್ಯತೆಯ ಗುಣಲಕ್ಷಣಗಳು ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಗೆ ಇರತಕ್ಕಂತಹ ಪ್ರಮುಖ ಸವಾಲುಗಳು. ಇದನ್ನ 5 ಭಾಷೆ ಕೇಳಬಹುದು. ಇದನ್ನೇ 5 ಭಾಷೆ ಕೇಳ ಪ್ರಾಂತೀಯವಾದದ ಪರಿಣಾಮಗಳನ್ನು ವಿವರಿಸಿ ಅಂತ. ಪ್ರಾಂತೀಯವಾದ ಅಂದ್ರೆ ಏನು ಅಂತ ಕೇಳಬಹುದು. ಪ್ರಾಂತೀಯವಾದದ ಪರಿಣಾಮಗಳನ್ನು ವಿವರಿಸಿ. ಪ್ರಮುಖವಾಗಿ ಈ 4 ಪಾಯಿಂಟ್ಸ್ ಅನ್ನು ಬರೆದು ನಾನು ಹೇಳ್ತಕ್ಕಂಥ ವಿವರಣೆಯನ್ನು ಬರೆದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ಆನ್ಸರ್ಸ್ ಆಗುತ್ತೆ. ಓಕೆ, ಇಲ್ಲಿವರೆಗೂ. ಇನ್ನು ನೆಕ್ಸ್ಟ್ ನಂತರದ ಕ್ಲಾಸಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸತಕ್ಕಂತಹ ಕ್ರಮಗಳು. ಇಷ್ಟೆಲ್ಲ ಭಾವೈಕ್ಯತೆಯ ಸವಾಲಿದ್ದಾವೆ, ಇವನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು